ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ಆ, ನನ್ನ ಹೆಸರು ಮೋಹನ್ ಎ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಸ್ತು ವಿಷಯ ವ್ಯಕ್ತಿತ್ವ, ಪರ್ಸೋನಾಲಿಟಿ. ಸೊ ಇವತ್ತು ವ್ಯಕ್ತಿತ್ವದ ಅರ್ಥ, ವ್ಯಕ್ತಿತ್ವದ ಒಂದು ಹಿನ್ನೆಲೆ, ಹೇಗೆ ಈ ವ್ಯಕ್ತಿತ್ವ ಅನ್ನೋ ಒಂದು ವರ್ಡ್ ಎಮರ್ಜ್ ಆಯಿತು, ಸೊ ಎಲ್ಲಿಂದ ಈ ವರ್ಡ್ ವ್ಯಕ್ತಿತ್ವ ಅನ್ನೋದು ನಾವು ತಗೊಂಡಿದ್ದೀವಿ, ಅದರ ಮೂಲ ಅರ್ಥವೇನು, ಗೂಢಾರ್ಥಗಳೇನು, ಅದಕ್ಕೆ ಕಾರಕ ಅಂಶಗಳು ಯಾವುವು, ನಮ್ಮಲ್ಲಿ ಇರ್ತಕ್ಕಂಥ ಅಂಶಗಳು ಯಾವ್ಯಾವು, ವ್ಯಕ್ತಿತ್ವದ ವಿವಿಧ ಆಯಾಮದ ಅಂಶಗಳು ಯಾವ್ಯಾವು. ಸೊ ಈ ಎಲ್ಲದ ವಿಷಯಗಳ ಬಗ್ಗೆ ಸೊ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ವ್ಯಕ್ತಿತ್ವದ ಅರ್ಥ ಮತ್ತು ವ್ಯಾಖ್ಯಾನ. ಸೊ ನಾವು ನೋಡಿ, ಈ ವ್ಯಕ್ತಿತ್ವದ ಅರ್ಥ ಮತ್ತು ವ್ಯಾಖ್ಯಾನವನ್ನ ಗಮನಿಸೋದಕ್ಕೂ ಮುಂಚೆ ಸೊ ಸಾಮಾನ್ಯವಾಗಿ ನಾವು ಏನ್ ಮಾತಾಡ್ತೀವಿ, ಸೊ ಯಾರನ್ನಾರು ಒಂದು ವ್ಯಕ್ತಿಯನ್ನ, ವಿಶಿಷ್ಟವಾಗಿರುವಂತಹ ಒಂದು ವ್ಯಕ್ತಿಯನ್ನ ನಾವು ನೋಡಿದ್ರೆ, ಓಕೆ, ಸ್ಕಿಲ್ಡ್ ಪರ್ಸನ್ ಅನ್ನ ನಾವು ನೋಡಿದ್ರೆ, ಓಕೆ, ಅಥವಾ ಫಿಸಿಕಲ್ ಸ್ಟ್ರಾಂಗ್ ಆಗಿರೋದು, ಅಥವಾ ಏನೋ 6 ಪ್ಯಾಕ್ 8 ಪ್ಯಾಕ್ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಆ ರೀತಿಯಾದಂತಹ ಒಂದು ಶಾರೀರಿಕ ಅಂಗವನ್ನ ನಾವು ಹೊಂದಿದ್ರೆ, ಸೊ ವಾಟ್ ಅಂಡ್ ಪರ್ಸನಾಲಿಟಿ ಮ್ಯಾನ್ ಅಂತ ಅಲ್ವಾ. ಸೊ ಒಂದು ಇಂಟೆಲೆಕ್ಚುಲಿ ತುಂಬಾ ಹೈ ಇದ್ದಾನೆ, ಸೊ ಎಕ್ಸ್ಟ್ರಾಡಿನರಿ, ಓಕೆ. ಸೊ ಯಾವ್ದಾದ್ರು ಒಂದು ವಿಷಯನ ತೆಗೆದುಕೊಂಡ್ರೆ ಒಂದು ಅಟ್ರಾಕ್ಟ್ ಮಾಡ್ತಾನೆ, ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿನಲ್ಲಿ. ಸೊ ಎಂತ ಪರ್ಸನಾಲಿಟಿ ಅಪ್ಪ ಅಂತ ನಾವು ಕರಿತೀವಿ, ಓಕೆ. ಸೊ ಇನ್ನೊಂದು ಬಾರಿ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಒಂದು ಅಂಶ ವ್ಯಕ್ತಿತ್ವದ ಉನ್ನತ ಮಟ್ಟ ಅಂತ ನಾವು ಕರೀಬಹುದು, ಅಥವಾ ಒಬ್ಬ ವ್ಯಕ್ತಿನಲ್ಲಿ ಕೆಲವೊಂದು ಗುಣಗಳು ನಮಗೆ ವಿಶಿಷ್ಟವಾಗಿ ಕಾಣ್ತವೆ, ಮತ್ತೆ ಅದನ್ನೇ ನಾವು ವಾಟ್ ಎ ಪರ್ಸನಾಲಿಟಿ ಅಪ್ಪ. ಸೊ ಅಷ್ಟು ಏನು ವ್ಯಕ್ತಿತ್ವಗಳಿತ್ತು ಅಂತಂದ್ರೆ, ವ್ಯಕ್ತಿತ್ವದ ಗುಣಗಳಿತ್ತು ಅಂತಂದ್ರೆ, ಅಂಶಗಳಿತ್ತು ಅಂತಂದ್ರೆ, ಸೊ ನಾವು ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಸಾಮಾನ್ಯವಾಗಿ ಕರೆದ್ಬಿಡ್ತೇವೆ, ಓಕೆ. ಸೊ ಹಾಗೇನೆ ನೀವು ಒಂದಲ್ಲ ಒಂದು ರೀತಿಯಾದಂತಹ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಒಬ್ಬರಿಗೆ ಒಂದು ಇಷ್ಟ ಆಗುತ್ತೆ. ಸೊ ನನಗೆ ಒಬ್ಬ ವ್ಯಕ್ತಿನಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿನಲ್ಲಿ ಕೆಲವೊಂದು ಗುಣಗಳು ಇಷ್ಟ ಆದ್ರೆ, ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಗುಣಗಳು ಅಥವಾ ನಮ್ಗೆ ಇಷ್ಟ ಆಗಿಲ್ಲದೆ ಇರುವಂತದ್ದು ಅವ್ರಿಗೆ ಇಷ್ಟ ಆಗಬಹುದು. ಸೊ ಅವ್ರಿಗೆ ಇಷ್ಟ ಆಗದಲೇ ಇರುವಂತದ್ದು ನಮ್ಗೆ ಇಷ್ಟ ಆಗುವಂಥದ್ದು ವ್ಯಕ್ತಿತ್ವದ ಗುಣಗಳು, ವ್ಯಕ್ತಿತ್ವದ ಅಂಶಗಳು, ಓಕೆ. ಸೊ ನಮಗೆ ನಮ್ಮ ಪರ್ಸೆಪ್ಷನ್ ಯಾವ ರೀತಿ ಆಗಿರುತ್ತೆ, ನಾವು ಯಾವ ರೀತಿಯಾಗಿ ಅದನ್ನ ನಾವು ಅರ್ಥ ವಿವರಣೆಯನ್ನ ಕೊಡ್ತೀವಿ ಅವರು ಒಂದು ವ್ಯಕ್ತಿತ್ವದ ಅಂಶಗಳಿಗೆ. ಸೊ ಅದ್ರ ಬೇಸ್ ಮೇಲೆ, ಅದರ ಆಯಾಮಗಳ ಮೇಲೆ ಸೊ ನಾವು ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಸಾಮಾನ್ಯವಾಗಿ ನಿರ್ಧರಿಸುವ ಪ್ರಯತ್ನವನ್ನ ಮಾಡ್ತೇವೆ. ಅದೇ ಪರ್ಸನಾಲಿಟಿನ ಅದು ಇನ್ನೊಂದು ಭಾಗ, ಓಕೆ. ಸೊ ಒಂದು ಅಂಶಗಳನ್ನ ಇಟ್ಕೊಂಡೆ ನಾವು ವ್ಯಕ್ತಿತ್ವವನ್ನ ಅಸೆಸ್ ಮಾಡ್ಲಿಕ್ಕೆ, ವ್ಯಕ್ತಿತ್ವವನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ, ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಬಹಳಷ್ಟು ಚರ್ಚಾಸ್ಪದವಾದಂತಹ ಒಂದು ವಸ್ತು ವಿಷಯಗಳು, ಓಕೆ. ಸೊ ಹೀಗೆ ಪರ್ಸನಾಲಿಟಿ, ವ್ಯಕ್ತಿತ್ವ ಅನ್ನೋದು ಅನೇಕ ಆಯಾಮಗಳನ್ನ ಹೊಂದಿದೆ, ಓಕೆ. ಸೊ ನಾವು ಈಗಾಗಲೇ ಹೇಳಿರುವ ಹಾಗೆ ಮನೋವಿಜ್ಞಾನದ ವ್ಯಾಖ್ಯಾನವನ್ನ ನಾವು ಗಮನಿಸೋದೇ ಆದ್ರೆ ಮನೋವಿಜ್ಞಾನ ವರ್ತನೆಯನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನ ಮನೋವಿಜ್ಞಾನ ಅಂತ ನಾವು ಕರೆದಿದ್ದೀವಿ. ವರ್ತನೆ ಅನ್ನೋದೇ ಆದ್ರೆ ವರ್ತನೆಯಲ್ಲಿ 3 ಇಂಪಾರ್ಟೆಂಟ್ ಡೊಮೈನ್ಸ್ಗಳು ಬರುತ್ತೆ, ಆಯಾಮಗಳು ಬರುತ್ತೆ. ಸೊ ಅದರಲ್ಲಿ ಶಾರೀರಿಕವಾಗಿ ಒಂದು, ಸಂಜ್ಞಾನಾತ್ಮಕವಾಗಿ ಒಂದು, ಮನೋಸಾಮಾಜಿಕವಾಗಿ ಒಂದು. ಈ ಎಲ್ಲದರ ಒಟ್ಟು ಅಂಶಗಳೇ ಒಂದು ವರ್ತನೆ. ಆ ವರ್ತನೆಯ ಮತ್ತೊಂದು ಭಾಗವೇ ಈ ವ್ಯಕ್ತಿತ್ವದ ಕೆಲವೊಂದು ಗುಣಲಕ್ಷಣಗಳು, ವ್ಯಕ್ತಿತ್ವದ ಅಂಶಗಳು, ಆಯಾಮಗಳು, ಡೈಮೆನ್ಷನ್ಸ್. ಸೊ ಈ ರೀತಿಯಾಗಿ ನಾವು ಕರೀತಾ ಹೋಗ್ಬಹುದು. ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಸೊ ಯಾವ್ದಾದ್ರು ಒಂದು ವ್ಯಕ್ತಿಯನ್ನ ಅಥವಾ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿಯನ್ನ ನಾವು ನೋಡಿ ಎಂತ ಪರ್ಸನಾಲಿಟಿ ಅಪ್ಪ ಅಂತ ನಾವು ಕರೆಯೋದೇ ಆದ್ರೆ, ಸೊ ಅದು ನಮ್ಮ ಸಂಜ್ಞಾನಾತ್ಮಕ ಒಂದು ಆಯಾಮದ ಒಂದು ಭಾಗ ಅಷ್ಟೇ, ಓಕೆ. ವರ್ತನೆ ಅನ್ನೋದೇ ಆದ್ರೆ ವರ್ತನೆಯಲ್ಲಿ ಮೇಜರ್ 3 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಇದೆ: ಶಾರೀರಿಕ, ಕಾಗ್ನೇಟಿವ್, ಸಂಜ್ಞಾನಾತ್ಮಕ ಮತ್ತು ಮನೋಸಾಮಾಜಿಕ ಗುಣಲಕ್ಷಣಗಳು. ಫೀಲಿಂಗ್ಸು, ಎಮೋಷನ್ಸು, ಪರ್ಸನಾಲಿಟಿಯ ಅಂಶಗಳು ಇವೆಲ್ಲ ಸೇರಿ 3ನೇ ಒಂದು ಭಾಗ, ಓಕೆ. ಸೊ ಯಾವುದಾದ್ರೂ ಒಂದು
ಆಯಾಮದ ಆಧಾರದ ಮೇಲೆ ನಾವು ಒಂದು ವ್ಯಕ್ತಿತ್ವವನ್ನು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಕ್ವಶನ್ ಅನ್ನ ನಾವು ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳೋದಾದ್ರೆ ಸೊ ಸಾಧ್ಯವಾಗೋದಿಲ್ಲ. ಓಕೆ, ಸೊ ಶಾರೀರಿಕ ನನ್ನಲ್ಲಿ ಏನೋ 6 ಪ್ಯಾಕ್ ಇದೆ, 8 ಪ್ಯಾಕ್ಸ್ ಇದೆ, ಸೊ ಎಂತ ಏನೋ ಜಿಮ್ನಾಸ್ಟಿಕ್ ಇದೆ ಅಥವಾ ಬೇರೆ ಬೇರೆ ಇನ್ಯಾವುದೋ ಒಂದು ಫಾರ್ಮ್ಸ್ ಇದೆ. ಸೊ ಆ ಫಾರ್ಮ್ಸ್ ಅಲ್ಲಿ ತನ್ನ ಒಂದು ಫಿಸಿಕಲ್ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ, ವ್ಯಕ್ತಪಡಿಸ್ತಾ ಹೋಗ್ತಾನೆ. ಸೊ ಅದನ್ನ ಇಟ್ಕೊಂಡು, ಅದೊಂದು ಆಯಾಮಗಳನ್ನ ಇಟ್ಕೊಂಡು ನಾವು ಎಂತಹ ಅಂದ್ರೆ ಉನ್ನತ ಮಟ್ಟದ ವ್ಯಕ್ತಿತ್ವವನ್ನ ಆ ವ್ಯಕ್ತಿ ಹೊಂದಿದ್ದಾನೆ ಅನ್ನೋದನ್ನ ಜಡ್ಜ್ ಮಾಡ್ಲಿಕ್ಕೆ, ಓಕೆ, ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇದು ಒಂದು ಎಕ್ಸಾಂಪಲ್. ಅದೇ ರೀತಿಯಾದಂತಹ ಅನೇಕ ಎಕ್ಸಾಂಪಲ್ಗಳ ಮುಖಾಂತರ ನಾವು ವ್ಯಕ್ತಿತ್ವದ ಒಂದು ಅರ್ಥ ಅಥವಾ ವ್ಯಾಖ್ಯಾನವನ್ನ ನಾವು ಮಾಡೋದೇ ಆದ್ರೆ ಸೊ ಇದೊಂದು ಕ್ಲಿಷ್ಟಕರವಾದಂತಹ ಒಂದು ಟಾಸ್ಕ್. ವ್ಯಕ್ತಿತ್ವವನ್ನ ನಾವು ಅಸೆಸ್ ಮಾಡಬೇಕು ಅಥವಾ ವ್ಯಾಖ್ಯಾನವನ್ನ ಮಾಡಬೇಕು ಅನ್ನೋದಾದ್ರೆ ಸ್ವಲ್ಪ ಕ್ಲಿಷ್ಟಕರ. ಯಾಕೆಂತಂದ್ರೆ ಇಂಟೆಲೆಕ್ಚುಯಲ್ ಅಂತಂದ್ರೆ ಕೇವಲ ಅವನು ನಮ್ಮ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳ ಮೇಲೆ ಆಧಾರವಾಗಿರುತ್ತೆ. ಶಾರೀರಿಕ ಅಂತ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ಸ್, ಹೆಂಗೆ ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ, ಹೇಗೆ ಕೋಆರ್ಡಿನೇಷನ್ ಮಾಡ್ಕೊಳ್ತವೆ, ಹೇಗೆ ಡೆವಲಪ್ ಆಗುತ್ತೆ, ಹೇಗೆ ಫಂಕ್ಷನ್ಸ್ ಅನ್ನ ಮಾಡುತ್ತೆ, ಸೊ ಹೇಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ನಮ್ಮ ಓವರ್ ಆಲ್ ಪರ್ಸನಾಲಿಟಿ ಅಥವಾ ಓವರ್ ಆಲ್ ಫಿಸಿಕಲ್ ಫಂಕ್ಷನ್ಸ್ಗೆ ಹೇಗೆ ಕಾರಣ ಆಗುತ್ತೆ, ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡುತ್ತೆ. ಸೊ ಇದೆಲ್ಲದೂ ಸಹ ಅನೇಕ ಆಯಾಮಗಳನ್ನ ನಮ್ಮ ಫಿಸಿಕಲ್ ಆಯಾಮ ಡೈಮೆನ್ಷನ್ಸ್ ಹೊಂದಿದೆ. ಅದೇ ರೀತಿ ಸಂಜ್ಞಾನಾತ್ಮಕ ಅಂತಂದ್ರೆ ಲರ್ನಿಂಗು, ಮೆಮೊರಿ, ಡಿಸಿಷನ್ ಮೇಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಪ್ರೋಸೆಸ್ಸು, ಥಾಟ್ ಪ್ರೋಸೆಸ್ಸು, ಬ್ಯಾಕಪ್ಸು, ಸೊ ಈ ತರದೆಲ್ಲ ಇನ್ಫಾರ್ಮೇಶನ್ಸ್ಗಳು ಸಹ ನಮ್ಮ ಸಂಜ್ಞಾನಾತ್ಮಕ ಆಯಾಮದಲ್ಲಿ ಡೈಮೆನ್ಷನ್ ಅಲ್ಲಿ ಹೊಂದಿರುತ್ತೆ. ವ್ಯಕ್ತಿತ್ವದ ಮೂರನೇ ಆಯಾಮ ಅಂತ ಅಂದ್ರೆ ಸೊ ನಮ್ಮಲ್ಲಿ ಬರತಕ್ಕಂತಹ ಒಂದು ಫೀಲಿಂಗ್ಸು, ಎಮೋಷನ್ಸು. ಫೀಲಿಂಗ್ಸ್ ಅಂತ ಅಂದ್ರೆ ಎಮೋಷನ್ಸು, ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಎಷ್ಟು ಡೈಮೆನ್ಷನ್ಸ್. ಸೊ ಅದನ್ನ ಬಿಟ್ರೆ ಉಪ ವಿಭಾಗಗಳಾಗಿ ಅನೇಕ ಅಂಶಗಳನ್ನ ನಾವು ಅಸೆಸ್ ಅನ್ನ ಮಾಡ್ಕೊಂಡಿದ್ವಿ. ಈಗ ಆಲ್ರೆಡಿ ಐಡೆಂಟಿಫಿಕೇಶನ್ ಅನ್ನ ಮಾಡ್ಕೊಂಡಿದ್ವಿ. ಅವೆಲ್ಲವೂ ಸಹ ವ್ಯಕ್ತಿತ್ವದ ಒಂದೊಂದು ಅಂಶಗಳು, ವರ್ತನೆಯ ಒಂದೊಂದು ಅಂಶಗಳು. ಈ ಎಲ್ಲ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಒಂದು ವ್ಯಕ್ತಿತ್ವಕ್ಕೆ ಒಂದು ಅರ್ಥವನ್ನ ಕೊಡ್ಬೇಕಾಗುತ್ತೆ ಅಥವಾ ಒಂದು ವ್ಯಾಖ್ಯಾನವನ್ನ ಕೊಡ್ಬೇಕಾಗುತ್ತೆ. ಸೊ ಒಂದು ಹಿಸ್ಟ್ರಿಯನ್ನ ನಾವು ನೋಡೋದ್ರೆ ವ್ಯಕ್ತಿತ್ವದ ವಿವಿಧ ಮಜಲುಗಳ ನಡುವೆ ವ್ಯಕ್ತಿತ್ವ ಬೆಳೆದು ಬಂದ ದಾರಿ, ಹೇಗೆ ಅದು ಉಟ್ಕೊಳ್ತು, ಆ ಒಂದು ವರ್ಡ್ ಹೆಂಗೆ ಎಮರ್ಜ್ ಆಯ್ತು, ಅದಕ್ಕೆ ಇರ್ತಕ್ಕಂಥ ಹಿನ್ನೆಲೆ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಪರ್ಸೋನಾ ಅನ್ನೋ ಒಂದು ಗ್ರೀಕ್ ಭಾಷೆಯಿಂದ ಬಂದಿದೆ ವ್ಯಕ್ತಿತ್ವ ಅನ್ನೋದು. ಪರ್ಸನಾಲಿಟಿ. ಸೊ ಪರ್ಸನಾಲಿಟಿ ಇಂಗ್ಲಿಷ್ನಲ್ಲಿ. ಸೊ ಆ ಒಂದು ವರ್ಡ್ ಪರ್ಸನಾಲಿಟಿ ಅನ್ನೋದು ಪರ್ಸೋನಾ ಅನ್ನೋ ಒಂದು ಗ್ರೀಕ್ ಭಾಷೆಯಿಂದ ಬಂದಿದೆ. ಪರ್ಸೋನಾ ಅಂತಂದ್ರೆ ಮುಖವಾಡ, ಮಾಸ್ಕ್. ಓಕೆ, ಸೊ ಈ ರೀತಿಯಾದಂತ ಅರ್ಥವನ್ನ ಈ ಪರ್ಸೋನಾ ಅನ್ನೋದು ಕೊಡುತ್ತೆ. ಸೊ ಅದಕ್ಕೆ ನಾವು ಶೇಕ್ಸ್ಪಿಯರ್ ಆ ನಾಟಕಗಳನ್ನೆಲ್ಲ ನಾವು ನೋಡಿದೀವಿ. ಸೊ ಅವಾಗೆಲ್ಲ ಈ ಶೇಕ್ಸ್ಪಿಯರ್ಸ್ ಒಂದು ಡ್ರಾಮಾ ಅಂತ ಅಂದ್ರೆ ಸೊ ಒಂದು ಮಾಸ್ ಹಿಪ್ನಟೈಸ್ ರೀತಿಯಾಗಿ ಕ್ರಿಯೇಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಶೇಕ್ಸ್ಪಿಯರ್ಸ್. ಓಕೆ, ಶೇಕ್ಸ್ಪಿಯರ್ಸ್ ಎಲ್ಲ ನಾವು ನಾಟಕಗಳನ್ನ ನೋಡೋದಾದ್ರೆ ಸೊ ಅಲ್ಲಿ ವ್ಯಕ್ತಿತ್ವದ ಆಯಾಮಗಳಲ್ಲೇ ನಾವು ನೋಡ್ತೇವೆ. ವ್ಯಕ್ತಿತ್ವ ಅಂದ್ರೆ ಮನೋವೈಜ್ಞಾನಿಕ ಆಯಾಮಗಳಲ್ಲೇ ಒಂದು ನಾಟಕವನ್ನ ರಚನೆ ಮಾಡಿರೋದನ್ನ ನಾವು ಕಾಣ್ತೀವಿ. ಓಕೆ, ಉದಾಹರಣೆಗೆ ಮ್ಯಾಕ್ಬತ್ ಅನ್ನೋ ಒಂದು ಇದರಲ್ಲಿ ಓಕೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್, ಒಂದು ರಕ್ತವನ್ನ ಚೆಲ್ಲಿರುತ್ತೆ ಡೆತ್ ಆದ್ಮೇಲೆ, ಸಾಯಿಸಿದ ನಂತರದಲ್ಲಿ. ಓಕೆ, ಅದು ಹೇಗೆ ಆಕೆಯನ್ನ ಅದು ಕಾಡುತ್ತೆ ಅನ್ನೋದು ಒಂದು ನಾಟಕದಲ್ಲಿ ಒಂದು ಎಲಿಮೆಂಟ್ ಅನ್ನ, ಆ ಒಂದು ಮನೋವೈಜ್ಞಾನಿಕ ಎಲಿಮೆಂಟ್ ಅನ್ನ ಆ ನಾಟಕದಲ್ಲಿ ತರ್ತಾನೆ. ಸೊ ಇದೊಂದೇ ನಾಟಕದಲ್ಲಿ ಇದೆಯಾ? ಶೇಕ್ಸ್ಪಿಯರ್ಸ್ನ ಅನೇಕ ಮ್ಯಾಕ್ಸಿಮಮ್ ಅಂತ ಅನ್ಬೋದು, ಮ್ಯಾಕ್ಸಿಮಮ್ ಆತನ ನಾಟಕಗಳಲ್ಲಿ ಈ ಮನೋವೈಜ್ಞಾನಿಕ ಅಂಶಗಳ ಆಧಾರದ ಮೇಲೆ ಈ ನಾಟಕಗಳನ್ನ ರಚಿಸಿರೋದು. ಸೊ ಅವೇ ಉತ್ತುಂಗಕ್ಕಿದ್ದು ಆ ಕಾಲಘಟ್ಟಗಳಲ್ಲಿ. ಓಕೆ, ಸೊ ಈ ಸೈಕಾಲಜಿ ನಾವು ಏನು ಎಮರ್ಜ್ ಆಯ್ತು, ರೀಸೆಂಟ್ ಆಗಿ ಬಂತು, ಓಕೆ ಒಂದು ಡಿಕೇಡ್ ಆಗಿದೆ, ಒಂದು ಶತಮಾನೋತ್ಸವ ಆಗಿದೆ ಅನ್ನೋದೇ ಆದ್ರೆ ಸೊ ಅದು ಬಹಳ ಹಿಂದಿನಿಂದನೂ ಸಹ ಈ ವ್ಯಕ್ತಿತ್ವದ ಅಥವಾ ಮನೋವೈಜ್ಞಾನಿಕ ಅಂಶಗಳನ್ನು ನಾವು ಗುರುತಿಸ್ಕೊಳ್ಳೋದನ್ನ ನಾವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಅದಕ್ಕೆ ಶೇಕ್ಸ್ಪಿಯರು ಒಂದು ಮಾತನ್ನ ಹೇಳಿದ್ದಾರೆ, ವಿಶ್ವವೇ ಒಂದು ನಾಟಕ ರಂಗ, ಸೊ ನಾವೆಲ್ಲರೂ ನಟರು. ಓಕೆ, ಸೊ ಅವನು ಈ ಡ್ರಾಮಾದಲ್ಲಿ ಎಕ್ಸ್ಪರ್ಟ್. ಡ್ರಾಮಾವನ್ನ ನರೇಟ್ ಮಾಡೋದಾಗ್ಲಿ, ಮಾಡುವಂತ ವಿಧ ಆಗ್ಲಿ,
ಆಡಿಯನ್ಸ್ ನ ಕ್ಯಾಚ್ ಮಾಡೋದೇ ಇರ್ಲಿ. ಸೊ ಒಂದು ಮಾಸ್ ಹಿಪ್ನಟೈಸ್ ಮುಖಾಂತರ ಪ್ರೇಕ್ಷಕರನ್ನ ಹಂಗೆ ಅಟ್ರಾಕ್ಷನ್ ಮಾಡೋರು ಈ ಶೇಕ್ಸ್ಪಿಯರ್ ಥ್ರೂ ನಾಟಕಗಳ ಮುಖಾಂತರ. ಸೊ ಅವರಲ್ಲಿ ಜಾಸ್ತಿ ಡ್ರಾಮೆಟಿಕ್ ಕಾನ್ಸಿಕ್ವೆನ್ಸಸ್ಗಳೇ ಬರುತ್ತೆ ನಾಟಕಗಳಲ್ಲಿ, ವಿಚ್ ಅಟ್ಯಾಚ್ಡ್ ವಿತ್ ಸೈಕಲಾಜಿಕಲ್ ಎಲಿಮೆಂಟ್. ಸೊ ಹಾಗಾಗಿ ಅವರ ಒಂದು ಕೊಟ್ಟಿರುವಂತ ಒಂದು ಅಂಶ ಅಥವಾ ಒಂದು ಮಾತು, ಒಂದು ವಾಕ್ಯ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ, ವಿಶ್ವವೇ ಅಂದ್ರೆ ವ್ಯಕ್ತಿತ್ವಗೆ ಕೊಟ್ಟಿರುವಂಥದ್ದು, ವಿಶ್ವವೇ ಒಂದು ನಾಟಕ ರಂಗ, ನಾವೆಲ್ಲರೂ ನಟರು, ನಾವೆಲ್ಲ ಒಂದು ನಟರು. ಸೊ ಇವತ್ತು ನನ್ನ ಪಾತ್ರ ಇಲ್ಲಿರುತ್ತೆ, ಸೊ ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವರ್ಷ ಅಥವಾ ಇನ್ಯಾವತ್ತೋ ಒಂದು ದಿನ ನನ್ನ ಪಾತ್ರ ಎಂಡ್ ಆಗುತ್ತೆ. ಸೊ ಇನ್ನೊಬ್ರು ಬರ್ತಾರೆ ನನ್ನ ಜಾಗತಿಕೆ. ಓಕೆ, ಸೊ ನಾನು ಇವತ್ತು ಈ ರೋಲ್ ಅನ್ನ ಮಾಡ್ತಾ ಇದ್ದೇನೆ, ಇನ್ನೊಂದು ದಿನ ಮತ್ತೊಬ್ಬರು ಈ ರೋಲ್ ಅನ್ನ ಮಾಡ್ತಾರೆ. ಓಕೆ, ಸೊ ಆತನ ಪ್ರಕಾರ ಈ ವಿಶ್ವವೇ ಒಂದು ನಾಟಕ ರಂಗ, ನಾವೆಲ್ಲರೂ ಸಹ ಅದರಲ್ಲಿ ಆಕ್ಟ್ ಮಾಡ್ತಾ ಇರತಕ್ಕಂಥ ಒಂದು ನಟರು, ಆರ್ಟಿಸ್ಟ್ಗಳು ಅನ್ನೋದು ಫೇಮಸ್ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಿರೋ ಹಾಗೆ, ವ್ಯಕ್ತಿತ್ವಕ್ಕೆ ನಿರ್ದಿಷ್ಟವಾದಂತಹ ಒಂದು ವ್ಯಾಖ್ಯಾನ, ಅರ್ಥವನ್ನ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಏನಕ್ಕೆ ಅಂತಂದ್ರೆ, ಒಂದು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು, ಒಂದು ಚರಾಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಓಕೆ ವ್ಯಕ್ತಿತ್ವವನ್ನ ಅಸೆಸ್ ಮಾಡ್ಲಿಕ್ಕೆ, ಅರ್ಥ ವಿವರಣೆಯನ್ನ ಕೊಡ್ಲಿಕ್ಕೆ, ವ್ಯಾಖ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ, ವ್ಯಕ್ತಿಯ ವ್ಯಕ್ತಿತ್ವ ಅಂತ ಅಂದ್ರೆ ಓವರ್ ಆಲ್ ಆತನ ಬಿಹೇವಿಯರ್. ಓಕೆ, ಒಂದು ದಿನದ ಅಥವಾ ಒಂದು ವರ್ಷದ ಬಿಹೇವಿಯರ್ನ ನಾವು ನೋಡಿ ಒಂದು ವ್ಯಕ್ತಿಯ ವರ್ತನೆಯನ್ನ ನಾವು ಡಿಟರ್ಮೈನ್ ಮಾಡಬಹುದಾ, ಅಥವಾ ಎಷ್ಟು ಒಂದು ವ್ಯಕ್ತಿತ್ವವನ್ನ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಆ ವ್ಯಕ್ತಿನಲ್ಲಿ. ಓಕೆ, ಸ್ಥಿರ ಗುಣಗಳು, ಚರಾಂಶ ಗುಣಗಳು, ಓಕೆ, ಶಾಶ್ವತವಾಗಿರುವಂತಹ ಗುಣಗಳು ಇರ್ತವೆ, ಕೆಲವೊಂದು ಟೆಂಪ್ರವರಿ, ತಾತ್ಕಾಲಿಕವಾಗಿ ಇರತಕ್ಕಂಥ ಗುಣಲಕ್ಷಣಗಳು ಸಹ ನಮ್ಮಲ್ಲಿ ಆಗಾಗ್ಗೆ ಕಂಡು ಬರ್ತಾ ಇರುತ್ತೆ. ಸೊ ಯಾವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನ, ಸೊ ಈ ವ್ಯಕ್ತಿ ವರ್ತನೆ ಇಂಥದ್ದು, ಇಂಟ್ರವರ್ಟ್, ಎಕ್ಸ್ಟ್ರಾವರ್ಟ್, ನ್ಯೂರೋಟಿಸಮ್, ಓಕೆ, ಆರ ಸೈಕೋಟಿಕ್ ಅಥವಾ ಇನ್ಯಾವುದೋ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನ ನಾವು ಹೇಗೆ ನಿರ್ಧರಿಸೋದು ಅನ್ನೋದು ತುಂಬಾನೇ ಕಷ್ಟ. ಸೊ ಹಾಗಾಗಿ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನ ಡಿಫಿನೇಷನ್ಸ್ ಕೊಡೋದು, ವ್ಯಕ್ತಿತ್ವಕ್ಕೆ ಒಂದು ಡಿಫಿನೇಷನ್ಸ್ ಅನ್ನ ಕೊಡೋದು, ವ್ಯಾಖ್ಯಾನವನ್ನ ಮಾಡೋದು ತುಂಬಾ ಕ್ಲಿಷ್ಟಕರವಾದದ್ದು. ಕಾಂಪ್ಲೆಕ್ಸಿಟಿ ಅಂತಾನೆ ಕರೀತಾರೆ, ಕ್ಲಿಷ್ಟಕರವಾದದ್ದು, ಕಠಿಣವಾದದ್ದು. ಓಕೆ, ಸೊ ಈಗ ನಾವು ಆಲ್ಪೋರ್ಟ್ ಅನ್ನೋರ ಒಂದು ವ್ಯಾಖ್ಯಾನವನ್ನ ನಾವು ಬಹಳ ಎಲ್ಲ ಸೈಕಾಲಜಿಸ್ಟ್ಗಳು, ಸೈಕಿಯಾಟ್ರಿಸ್ಟ್ಗಳು, ಸೊ ಇವ್ರು ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಅಂತ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ವ್ಯಾಖ್ಯಾನವನ್ನ ನಾವು ಬಹಳಷ್ಟು ಕಡೆಗಳಲ್ಲಿ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಅಂದ್ರೆ ಸೊ ಇದು ಬೇರೆ ವ್ಯಾಖ್ಯಾನಗಳಿಗೆ ಕಂಪೇರ್ ಅನ್ನ ಮಾಡಿದಾಗ, ಸೊ ಇದೊಂದು ವ್ಯಾಖ್ಯಾನ, ಸೊ ಎಲ್ಲದಕ್ಕೂ ಯೂನಿವರ್ಸಲ್ಗೆ ಅಟ್ಯಾಚ್ ಆಗಿರುವಂತದ್ದು, ಎಲ್ಲರೂ ಅದನ್ನು ಒಪ್ಕೊಂಡಿರುವಂತ ಒಂದು ವ್ಯಾಖ್ಯಾನಗಳ ರೀತಿ ಇರುವಂತದನ್ನ ನಾವು ಇಲ್ಲಿ ಗಮನಿಸಬಹುದು. ಏನು ಆಲ್ಪೋರ್ಟ್ ರವರು ಕೊಟ್ಟಿರ್ತಕ್ಕಂತಹ ಒಂದು ವ್ಯಾಖ್ಯಾನ, ವ್ಯಕ್ತಿತ್ವದ ವ್ಯಾಖ್ಯಾನ. ವ್ಯಕ್ತಿಯು ತನ್ನ ಪ್ರತ್ಯಾವರಣದೊಳಗೆ ಸಾಧಿಸುವ ವಿಶಿಷ್ಟ ರೀತಿಯ ಸಮಯೋಜನೆಯನ್ನು ನಿರ್ಧರಿಸಲು ವ್ಯಕ್ತಿಯಲ್ಲಿಯೇ ಇರುವ ಮನೋದೈಹಿಕ ವ್ಯವಸ್ಥೆಗಳ ಒಂದು ಚರಾತ್ಮಕ ವ್ಯವಸ್ಥೆಯೇ ವ್ಯಕ್ತಿತ್ವ. ಓಕೆ, ಸೊ ವ್ಯಕ್ತಿಯು ತನ್ನ ಪ್ರತ್ಯಾವರಣದೊಳಗೆ ಸಾಧಿಸುವ ವಿಶಿಷ್ಟ ರೀತಿಯ ಸಮಯೋಜನೆಯನ್ನು, ಕೋಆರ್ಡಿನೇಷನ್ ಬಿಟ್ವೀನ್ ಆಲ್ ದ ವೇರಿಯೇಬಲ್ಸ್, ಆ ಗುಣಾಂಶಗಳು, ಚರಾಂಶಗಳು. ಓಕೆ, ಸೊ ಇವೆಲ್ಲಗಳನ್ನು ಹೇಗೆ ನಮ್ಮಲ್ಲಿ ನಾವು ಸಂಯೋಜನೆಗಳನ್ನ ಮಾಡ್ಕೊಳ್ತೇವೆ. ಓಕೆ, ಸೊ ಆ ವ್ಯಕ್ತಿನಲ್ಲೇ ಇರುವಂತಹ, ಯಾರಿಂದನೂ ಇನ್ಫ್ಲೂಯೆನ್ಸ್ ಆಗದ, ಓಕೆ, ತನ್ನಲ್ಲೇ ಇರುವಂತಹ ಒಂದು ಇಂಡಿವಿಜುವಲಿಸ್ಟಿಕ್ ಅಪ್ರೋಚಸ್ಗಳೇನಿರುತ್ತೆ, ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮನೋದೈಹಿಕ ವ್ಯವಸ್ಥೆಗಳ ಒಂದು ಚರಾತ್ಮಕ ವ್ಯವಸ್ಥೆ. ನಾವು ಅದನ್ನ ಹೇಗೆ ಸಜ್ಜುಗೊಳಿಸ್ತೀವಿ ಮಾನಸಿಕವಾಗಿ, ಒಂದು ವಾತಾವರಣಕ್ಕೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋಬೇಕು, ತೆರೆದುಕೊಳ್ಬೇಕು ಅಂತ ಅನ್ನೋದಾದ್ರೆ, ನಮ್ಮ ಮನಸ್ಸು ಮತ್ತು ದೈಹಿಕವಾಗಿ ನಾವು ಹೇಗೆ ಅದ್ರ ಜೊತೆಗೆ ವ್ಯವಹಾರವನ್ನ ನಡೆಸ್ತೇವೆ, ತೆರೆದುಕೊಳ್ತೇವೆ. ಸೊ ಆ ಎಲ್ಲಾ ಗುಣಲಕ್ಷಣಗಳ ಒಂದು ಸಂಯೋಜನೆಯನ್ನು ನಿರ್ಧರಿಸುವಂತದ್ದು ನಮ್ಮ ಮನೋದೈಹಿಕ ವ್ಯವಸ್ಥೆಗಳ ಒಂದು ವ್ಯವಸ್ಥೆ ಏನಿದೆ, ಚರಾತ್ಮಕ ವ್ಯವಸ್ಥೆ ಏನಿದೆ, ಸೊ ಅದನ್ನೇ ಆಲ್ಪೋರ್ಟ್ ರವರು ವ್ಯಕ್ತಿತ್ವ ಅಂತ ಕರೆದಿದ್ದಾರೆ. ಓಕೆ, ಸೊ ಇಲ್ಲಿ ಆಲ್ಪೋರ್ಟ್ ರವರು ಯಾವ್ದಾದ್ರು ಒಂದು ಚರಾಂಶಗಳ, ಓಕೆ, ಅಥವಾ ಯಾವ್ದಾದ್ರು ಒಂದು ಅಂಶಗಳ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಓಕೆ, ಅಥವಾ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ,
ಮನೋವೈಜ್ಞಾನಿಕ ಆಯಾಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಯಾವ್ದಾದ್ರು ಒಂದು ಎಮೋಷನ್ಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾವು ನೋಡೋದಾದ್ರೆ ಸಮಗ್ರವಾಗಿದೆ. ಸೊ ಎಲ್ಲ ಮನೋ ದೈಹಿಕ ಮನೋ ಸಾಮಾಜಿಕ ವ್ಯವಸ್ಥೆಗಳ ಒಂದು ಒಂದು ಸಂಯೋಜನೆಯ ರೂಪ, ಆ ಸಂಯೋಜನೆ ರೂಪವನ್ನು ಹೇಗೆ ತಾಳುತ್ತೆ, ಅದ್ರ ಮುಖಾಂತರ ಹೇಗೆ ವ್ಯಕ್ತಿ ತನ್ನ ವರ್ತನೆಯನ್ನ ಇತರರಿಗೆ ವ್ಯಕ್ತಪಡಿಸ್ಕೊಳ್ತಾನೆ ಅನ್ನೋದೇ ವ್ಯಕ್ತಿತ್ವ ಅನ್ನೋದನ್ನ ಈ ಆಲ್ಪೋರ್ಟ್ ಅವರು ಹೇಳಿದ್ದಾರೆ. ಓಕೆ, ಸೊ ಶಾರೀರಿಕವಾಗಿ ಚೆನ್ನಾಗಿದ್ದಾನೆ, ಹೆಲ್ತಿ ಆಗಿದ್ದಾನೆ, ಇಸ್ ಇಟ್ ಡೆಫಿನೇಷನ್ ಫಾರ್ ಪರ್ಸನಾಲಿಟಿ ಆ ಪರ್ಸೋನಾ? ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿ ಕಾಗ್ನೇಟಿವ್ ಆಸ್ಪೆಕ್ಟ್ ರೀತಿ ಸಂಬಂಧಿಸಿದಂತಹ ತುಂಬಾ ಅತ್ಯುನ್ನತ ಮಟ್ಟದಲ್ಲಿ ಇದ್ದಾನೆ, ಅಥವಾ ಯಾವ್ದಾದ್ರು ಎಮೋಷನ್ಸ್ ಒಂದು ಸ್ಟೇಬಲ್ ಆಗಿದ್ದಾನೆ, ಎಮೋಷನಲ್ ಮೆಚುರಿಟಿ ಸ್ಟೇಬಲ್ ಆಗಿದೆ. ಸೊ ಎಲ್ಲಿಯೂ ಸಹ ತನ್ನ ಎಮೋಷನ್ ಬೇರೆಯವ್ರ ಕೈಗೆ ಕೊಡೋದೆ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನ ವ್ಯಕ್ತಪಡಿಸೋದೆ. ಓಕೆ, ಅದನ್ನ ಸ್ಟೇಬಲ್ ಆಗಿ ಚರಾತ್ಮಕ ವ್ಯವಸ್ಥೆಯ ಮುಖಾಂತರ ಒಂದು ವ್ಯವಸ್ಥಿತ ರೀತಿಯಾಗಿ ನಾವು ಹೇಗೆ ಅದನ್ನ ಕಂಟ್ರೋಲ್ ನಿಯಂತ್ರಿಸುತ್ತೇವೆ ಅನ್ನೋ ಒಂದು ಅಂಶಗಳು. ಓಕೆ, ಸೊ ಈ ಒಂದು ಅಂಶಗಳ ಆಧಾರಗಳ ಮೇಲೆ ಒಬ್ಬ ವ್ಯಕ್ತಿಗಳನ್ನ ಅಂದ್ರೆ ವ್ಯಕ್ತಿಯ ವರ್ತನೆಯನ್ನ ಅಸೆಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗುತ್ತೆ. ಓಕೆ, ಸೊ ಇಲ್ಲಿ ಸಮಗ್ರವಾಗಿ ಏನಿದೆ, ಸಮಗ್ರ ಅಂಶಗಳು ಏನಿದೆ, ಈ ಸಮಗ್ರ ಅಂಶಗಳ ಆಧಾರದ ಮೇಲೆ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನ ಬಹು ಜನರು ಅಂದ್ರೆ ಸೈಕಾಲಜಿಸ್ಟು, ಸೈಕಿಯಾಟ್ರಿಸ್ಟು, ಸೋಷಿಯಲ್ ಸರ್ವೆಂಟ್ಸ್ಗಳು, ಸೊ ಈ ರೀತಿಯಾದಂತಹ ಕೆಲವೊಂದು ತನ್ನದೇ ಆದಂತಹ ಒಂದು ಸೈಕಾಲಜಿಕಲ್ ಒಂದು ಕಮ್ಯುನಿಟಿ ಏನಿದೆ, ಈ ಸೈಕಾಲಜಿಕಲ್ ಕಮ್ಯುನಿಟಿ ಈ ಒಂದು ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಯೂನಿವರ್ಸಲಿ ಸೊ ಈ ಒಂದು ಡೆಫಿನೇಷನ್ ಅನ್ನ ನಾವು ಮೂಲ ಆಧಾರವಾಗಿ ಇಟ್ಕೊಂಡು ವ್ಯಾಖ್ಯಾನವನ್ನು ಕೊಡಲು ಪ್ರಯತ್ನವಂತ ಮಾಡ್ತೇವೆ. ಓಕೆ, ಅದೇ ರೀತಿ ಮತ್ತೊಬ್ಬ ಮನೋವಿಜ್ಞಾನಿ ಐಶಂಕರ್ ಅವರು, ಸೊ ಎಲ್ರಿಗೂ ಗೊತ್ತಿರೋದು ಐಶಂಕರ್ ಅವರು ಐಸೆಂಕ್ ಪರ್ಸನಾಲಿಟಿ ಇನ್ವೆಂಟ್ರಿ ಅನ್ನೋದು ತುಂಬಾ ಫೇಮಸ್ ಆಗಿರುವಂಥದ್ದು. ಅದು ಇಂಟ್ರಾವರ್ಟು, ಎಕ್ಸ್ಟ್ರಾವರ್ಟು, ನ್ಯೂರೋಟಿಸಮ್ ಮತ್ತೆ ಸೈಕೋಟಿಕ್ ಈ ರೀತಿ ವಿವಿಧ ಆಯಾಮಗಳನ್ನ ಈ ಒಂದು ಇವ್ರು ಕೊಟ್ಟಿರ್ತಕ್ಕಂಥ ಅಥವಾ ಡೆವಲಪ್ ಮಾಡಿರತಕ್ಕಂಥ ಒಂದು ಕ್ವಶನೇರು ಅಸೆಸ್ ಅನ್ನ ಮಾಡುತ್ತೆ. ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನ, ಆ ವ್ಯಾಖ್ಯಾನವನ್ನ ನಾವು ಗಮನಿಸ ಹೋಗೋಣ. ಓಕೆ, ಸೊ ವ್ಯಕ್ತಿಯು ತನ್ನ ಪ್ರತ್ಯಾವರಣದೊಳಗೆ ಸಾಧಿಸುವ ವಿಶಿಷ್ಟ ರೀತಿಯ ಸಮಯೋಜನೆಯನ್ನು ನಿರ್ಧರಿಸುವಂತಹ ಆತನ ಶೀಲ, ಚಿತ್ತ ಪ್ರಕೃತಿ, ಬುದ್ಧಿ ಮತ್ತು ದೇಹದಾಢ್ಯ ಮೊದಲಾದ ಗುಣಗಳ ಸಾಪೇಕ್ಷ ಹಾಗೂ ಹೆಚ್ಚು ಕಡಿಮೆ ಸ್ಥಿರವಾದ ಒಂದು ಸಂಘಟನೆಯೇ ವ್ಯಕ್ತಿತ್ವ. ಓಕೆ, ವ್ಯಕ್ತಿಯು ತನ್ನ ಪ್ರತ್ಯಾವರಣದೊಳಗೆ, ಪ್ರತ್ಯಾವರಣ ಅಂತಂದ್ರೆ ಸೊ ನಾವು ಏನನ್ನ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಒಂದು ಗ್ರಹಿಸ್ಕೊಳ್ಳುವಂತ ಒಂದು ಎಲ್ಲೆ ಏನಿದೆ ಸುತ್ತಮುತ್ತ ಪರಿಸರದೊಂದಿಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಜೊತೆಗೆ ನಾವು ಹೇಗೆ ಅದ ಒಂದು ಪ್ರತ್ಯಕ್ಷ ಅನುಭವವನ್ನ ಪಡೆದುಕೊಳ್ತೀವಿ. ಸೊ ಎಷ್ಟೋ ಒಂದು ನಮ್ಮ ಸುತ್ತಮುತ್ತ ಅನೇಕ ಪ್ರಚೋದನೆಗಳು ಬರ್ತಾ ಇರುತ್ತೆ, ಆದ್ರೆ ನಮ್ಮ ಒಂದು ಅವಧಾನ, ನಮ್ಮ ಒಂದು ಎಲ್ಲೆ ಒಂದು ಪ್ರತ್ಯಕ್ಷ ಅನುಭವದ ಒಂದು ಆವರಣ ಅಂತ ಒಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಒಬ್ಬ ವ್ಯಕ್ತಿಗೆ ತನ್ನದೇ ಆದಂತ ತನ್ನ ಪ್ರತ್ಯಕ್ಷ ಆವರಣದ ಒಂದು ಎಲ್ಲೆ ಇರೋದನ್ನ ನಾವು ಗುರುತಿಸ್ಕೋಬಹುದು. ಅದನ್ನ ಥ್ರೆಶೋಲ್ಡ್ ಅಂತ ಕರೀತಾರೆ. ಓಕೆ, ಥ್ರೆಶೋಲ್ಡ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಸಣ್ಣ ಪ್ರಚೋದನೆಯನ್ನ ನಾವು ಗುರುತಿಸುವಂಥದ್ದು. ಮಿನಿಮಮ್ ಅಂದ್ರೆ ಒಂದು ಸಣ್ಣ ಶಬ್ದ ನಾವೇನಾದ್ರೂ ನಮ್ಮ ಗಮನಕ್ಕೆ ಬರುವಂಥದ್ದಾದ್ರೆ, ಒಂದು ಗುಂಡು ಪಿನ್ನು ಎಸ್ದಾಗ ಬರುವಂತ ಒಂದು ಶಬ್ದ ಹೇಗೆ ಈ ಸಣ್ಣದಾಗಿ ನಾವು ಅದನ್ನ ಗುರುತಿಸ್ಕೊಳ್ತೀವಿ, ಆ ಗುರುತಿಸ್ಕೊಳ್ಳುವಂತ ಒಂದು ಸಾಪೇಕ್ಷ ಬದಲಾವಣೆಗಳು, ಗುಣಗಳು ಏನಿರುತ್ತೆ, ಸೊ ಅದನ್ನ ನಾವು ಥ್ರೆಶೋಲ್ಡ್. ಓಕೆ, ಸೊ ಆ ಥ್ರೆಶೋಲ್ಡ್ ಲೆವೆಲ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾವಣೆಗಳು ಇರೋದನ್ನ ನಾವು ಕಾಣ್ತೇವೆ. ಹಾಗೆ ಈ ಪ್ರತ್ಯಕ್ಷ ವರ್ಣದೊಳಗೆ ಇರುವಂತಹ ಒಂದು ನಮ್ಮಲ್ಲಿ ಇರತಕ್ಕಂಥ ಪ್ರತ್ಯಕ್ಷಣ ಸೊ ಹೇಗೆ ಈ ಸಾಧಿಸುವ ವೈಶಿಷ್ಟ್ಯ ರೀತಿಯ ಸಂಯೋಜನೆಯನ್ನು ನಿರ್ಧರಿಸುವಂತಹ. ಓಕೆ, ಸೊ ನಾವೇನಾದ್ರೂ ಒಂದು ಬಾಹ್ಯ ಪ್ರಚೋದನೆಗಳ ಜೊತೆಗೆ, ಬಾಹ್ಯ ಪರಿಸರದ ಜೊತೆಗೆ, ಬಾಹ್ಯವಾಗಿ ಬರ್ತಕ್ಕಂತಹ ಏನೆಲ್ಲ ಎಲಿಮೆಂಟ್ಗಳು ಇರುತ್ತೆ, ಏನೆಲ್ಲ ಸಂಯೋಜನೆಗಳು ಇರುತ್ತೆ, ಹೇಗೆ ಅವುಗಳನ್ನ ನಾವು ಹೊಂದಾಣಿಕೆಯನ್ನ ಮಾಡ್ಕೊಳ್ತೀವಿ. ಆ ಹೊಂದಾಣಿಕೆಗೆ ಮಾಡ್ಕೋಬೇಕಾಗಿರುವಂತಹ ಆತನ ಶೀಲ ಅಂತಂದ್ರೆ ಚಿತ್ತ ಪ್ರಕೃತಿ, ಬುದ್ಧಿ ಮತ್ತೆ ದೇಹದಾಢ್ಯ ಮೊದಲಾದ ಗುಣಗಳ ಸಾಪೇಕ್ಷ ಹಾಗೂ ಹೆಚ್ಚು ಕಡಿಮೆ ಸ್ಥಿರವಾದ ಒಂದು ಸಂಘಟನೆಯೇ ವ್ಯಕ್ತಿತ್ವ. ಓಕೆ, ದೇಹ, ಚಿತ್ತ ಪ್ರಕೃತಿ, ಬುದ್ಧಿ, ನಮ್ಮ ದೇಹದಾಢ್ಯ
ಮತ್ತೆ ಮೊದಲಾದ ಗುಣಗಳ. ಸೊ ಇಲ್ಲಿ ಜಾಸ್ತಿ ಇವ್ರು ತಗೊಂಡಿರುವಂತದ್ದು ಮತ್ತೆ ಫಿಸಿಕಲ್ ಮತ್ತೆ ಕಾಗ್ನಿಟಿವ್ ಆಸ್ಪೆಕ್ಟ್ಗಳನ್ನ ಇವ್ರು ತಗೊಂತಾ ಹೋಗಿದ್ದಾರೆ. ಸೊ ಈ ಸೈಕೋ ಎಲಿಮೆಂಟ್ ಮನೋಸಾಮಾಜಿಕ ಗುಣಗಳು ಇವರು ಹೆಚ್ಚಿನದಾಗಿ ಮಾಹಿತಿಯನ್ನ ಅಂದ್ರೆ ಆ ಅಂಶಗಳನ್ನ ಸೇರಿಸಿಲ್ಲ. ಸೊ ಹಾಗಾಗಿ ನಾವು ಹೆಚ್ಚಿನದಾಗಿ ಈ ಆಲ್ಪೋರ್ಟ್ ಅವರು ಕೊಟ್ಟಿರ್ತಕ್ಕಂಥ ಈ ವ್ಯಾಖ್ಯಾನ ಏನಿದೆ ಇದನ್ನ ನಾವು ಹೆಚ್ಚು ಬಳಸೋದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಮೊದಲಾದ ಗುಣಗಳ ಸಾಪೇಕ್ಷ ಹಾಗೂ ಹೆಚ್ಚು ಕಡಿಮೆ ಸ್ಥಿರವಾದ. ಸ್ಥಿರ ಅಂತ ಅಂದ್ರೆ ಒಂದು ದಿನ ಇರಬೇಕಾ? ಈ ಎಲ್ಲ ಗುಣಲಕ್ಷಣಗಳು ನಮ್ಮಲ್ಲಿ ಒಳ್ಳೆ ಮನಸ್ಥಿತಿ ಇದೆ, ಒಂದು ಕ್ಷಣ ಇರುವಂತದ್ದನ್ನ ನಾವು ವ್ಯಕ್ತಿತ್ವ ಅಂತ ನಾವು ಕರೀಲಿಕ್ಕೆ ಸಾಧ್ಯನಾ? ಅದು ಒಂದು ವಾರ ಇದೆ, ಒಂದು ವರ್ಷ ಇದೆ, ಒಂದು ತಿಂಗಳಿದೆ. ಓಕೆ, ಸೊ ಹೇಗೆ ಆ ಕಾಲ ಮಿತಿ ಏನು? ಇಂಟ್ರೋವರ್ಟ್ ಆಗಿದ್ದೀನಿ ನಾನು ಒಂದು ಹಂತದಲ್ಲಿ. ಓಕೆ, ನನ್ನ ವ್ಯಕ್ತಿತ್ವದ ಗುಣಲಕ್ಷಣಗಳು ಇಂಟ್ರೋವರ್ಟ್ಗೆ ಸಂಬಂಧಿಸಿದಂತ ಮನಸ್ಥಿತಿಗಳಾಗಿದೆ. ನಂತರದಲ್ಲಿ ಒಂದು ಆಫ್ಟರ್ 2 or 3 decades ಒಬ್ಬ ವ್ಯಕ್ತಿ ಬೆಳೆದ ಹಾಗೆ, ಬುದ್ಧಿಮತೆಗಳು ಬೆಳೆದ ಹಾಗೆ ಆ ವ್ಯಕ್ತಿ ನಿಧಾನಗತಿನಲ್ಲಿ ಇಂಟ್ರಾವರ್ಟ್ ಇಂದ ಎಕ್ಸ್ಟ್ರಾವರ್ಟ್ಗೆ ಕನ್ವರ್ಟ್ ಆಗಬಹುದು, ಅಥವಾ ಎಕ್ಸ್ಟ್ರಾವರ್ಟ್ ಇರ್ತಕ್ಕಂಥ ಗುಣಲಕ್ಷಣಗಳಿಂದ ಇಂಟ್ರಾವರ್ಟ್ಗೆ ಕನ್ವರ್ಟ್ ಆಗಬಹುದು. ಓಕೆ, ಸೊ ಹೆಚ್ಚು ಕಡಿಮೆ ಸ್ಥಿರವಾದಂತಹ ಒಂದು ಸಂಘಟನಾ ವ್ಯಕ್ತಿತ್ವ ಅಂತ ಕರೀತಾರೆ. ಅಂದ್ರೆ ಒಂದು ಕಾಲಘಟ್ಟದ ಅವಧಿಯಲ್ಲಿ, ಓವರ್ ಎ ಪೀರಿಯಡ್ ಆಫ್ ಟೈಮ್, ದ ಕ್ಯಾರೆಕ್ಟರ್ ಶುಡ್ ಬಿ ವಿಸಿಬಲ್ ಆರ್ ಶುಡ್ ಬಿ ಕಾನ್ಸ್ಟೆಂಟ್ ಆಗಿರಬೇಕು. ಆ ವ್ಯಕ್ತಿನಲ್ಲಿ ಅವು ಕಾಣಿಸ್ಕೊಳ್ತಾ ಇರಬೇಕು. ಓಕೆ, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಅಂದ್ರೆ ಒಂದು 5 years, ಡಿಕೇಡ್, ಈ ಒಂದು ಸ್ಥಿರವಾಗಿರ್ತಕ್ಕಂಥ ಗುಣಲಕ್ಷಣ. ಓಕೆ, ಸೊ ಇಂತಿಷ್ಟೇ ಕಾಲಮಾನ ಅಥವಾ ಒಂದು ಇತಿ ಮಿತಿಗಳು ಏನು ಅನ್ನೋದು ಡೆಫಿನೇಷನ್ಸ್ ಇಲ್ಲ. ಸೊ ಒಂದು ಸ್ಥಿರ ಅಂತ ಕರಿಬೇಕು ಅಂತ ಅಂದರೆ ಒಂದು ಅದರದೇ ಆದಂತಹ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಈ ಕಾಲಘಟ್ಟಗಳು ನಿರ್ಧಾರವನ್ನ ಮಾಡುತ್ತೆ. ಓಕೆ, ಸೊ ಹೆಚ್ಚು ಕಡಿಮೆ ಆ ವ್ಯಕ್ತಿಯ ಗುಣಲಕ್ಷಣಗಳು ಸ್ಥಿರವಾಗಿರ್ಬೇಕು. ಓಕೆ, ಯಾರು ಈಗ ರೆಗ್ಯುಲರ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿತ್ವವನ್ನ ಅಸೆಸ್ ಮಾಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯನ್ನ ಗಮನಿಸ್ಕೊಳ್ತಾ ಬಂದಿದ್ದಾರೆ. ಓಕೆ, ಸೊ ಅವನು ಇಂಟ್ರೋವರ್ಟ್ ಇದ್ದಾನೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ, ಅಥವಾ ಎಕ್ಸ್ಟ್ರಾವರ್ಟ್, ಅವನೇನನ್ನು ಹಂಚ್ಕೊಳೋದಿಲ್ಲ. ಓಕೆ, ಅವನು ಯಾರ ಜೊತೆ ಬೆರೆಯೋದಿಲ್ಲ, ಸೊ ಓವರ್ ಮಾತಾಡ್ತಾನೆ, ಎಕ್ಸ್ಟ್ರಾ ಏನೋ ಎನರ್ಜಿಯನ್ನ, ಅದಕ್ಕೆ ಸಣ್ಣ ವಿಷಯಕ್ಕೂ ಎಕ್ಸ್ಟ್ರಾ ಎನರ್ಜಿಯನ್ನ ಸ್ಪೆಂಡ್ ಮಾಡ್ತಾನೆ. ಸೊ ಈ ರೀತಿಯಾದಂಥ ಕೆಲವೊಂದು ಗುಣಲಕ್ಷಣಗಳ, ಒಂದು ಸಾಪೇಕ್ಷ ಗುಣಲಕ್ಷಣಗಳನ್ನ ನಾವು ಬಹಳ ದಿನಗಳಿಂದ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದನ್ನ ಆಲ್ಮೋಸ್ಟ್ ನಾವು ಒಬ್ಬ ವ್ಯಕ್ತಿನ ನಾವು ಇಂಟರ್ಪ್ರಿಟ್ ಮಾಡ್ತೀವಿ, ಗುಣಲಕ್ಷಣಗಳ ಆಧಾರದ ಮೇಲೆ ಅವನು ಇಂಟ್ರೋವರ್ಟ್ ಅಥವಾ ಎಕ್ಸ್ಟ್ರಾವರ್ಟ್ ಅನ್ನೋದನ್ನ ನಾವು ಗುರುತಿಸ್ತೀವಿ, ಅಥವಾ ಐಡೆಂಟಿಫಿಕೇಶನ್ ಅನ್ನು ಮಾಡಿ ಅವನಿಗೊಂದು ಲೇಬಲ್ ಅನ್ನ ಮಾಡ್ತೀವಿ ಅನ್ನೋದೇ ಆದ್ರೆ, ಸೊ ಆ ವ್ಯಕ್ತಿಗೆ ಆತನಲ್ಲಿ ಒಂದು ಸಾಪೇಕ್ಷವಾದಂತಹ ಗುಣ ಆಧಾರಗಳು ಸ್ಥಿರವಾಗಿರುತ್ತವೆ. ಒಂದು ಹಂತದವರೆಗೆ, ಒಂದು ಕಾಲಘಟ್ಟದವರೆಗೆ ಸ್ಥಿರವಾದಂತಹ ಗುಣಲಕ್ಷಣಗಳನ್ನ ಹೊಂದಿರ್ತಾನೆ. ಆ ಸ್ಥಿರವಾದಂತಹ ಒಂದು ಸಂಘಟನೆಯೇ ವ್ಯಕ್ತಿತ್ವ ಅನ್ನೋದು ಐಸೆಂಕ್ ರವರ ಒಂದು ವ್ಯಾಖ್ಯಾನ. ಓಕೆ, ಸೊ ಇದು ಈ ಆಲ್ಪೋರ್ಟ್ ಮತ್ತೆ ಐಸೆಂಕ್ ರವರಿಗೆ ಇರ್ತಕ್ಕಂಥ ಒಂದು, ಅವ್ರು ಕೊಟ್ಟಿರ್ತಕ್ಕಂಥ ಅರ್ಥದಲ್ಲಿ, ವ್ಯಾಖ್ಯಾನದಲ್ಲಿ ಇರ್ತಕ್ಕಂಥ ಸಣ್ಣ ವ್ಯತ್ಯಾಸಗಳನ್ನ ನಾವು ಗಮನಿಸ್ಕೋಬಹುದು. ಓಕೆ, ಸೊ ನಾವು ಮುಖ್ಯವಾಗಿ ಕೊಡುವಂತಹ ಒಂದು ಪ್ರಾಮುಖ್ಯತೆ ಅದು ಆಲ್ಪೋರ್ಟ್. ಸೊ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಡೆಫಿನೇಷನ್ಸ್ ಫಾರ್ ಪರ್ಸನಾಲಿಟಿ ಅಂತಾರೆ, ದಟ್ ಈಸ್ ಆಲ್ಪೋರ್ಟ್ ಡೆಫಿನೇಷನ್ ಫಾರ್ ಪರ್ಸನಾಲಿಟಿ. ಅದನ್ನ ಇನ್ನೊಮ್ಮೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನ ನಾನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ವ್ಯಕ್ತಿಯು ತನ್ನ ಪ್ರತ್ಯಾವರಣದೊಳಗೆ ಸಾಧಿಸುವ ವಿಶಿಷ್ಟ ರೀತಿಯ ಸಮಯೋಜನೆಯನ್ನು ನಿರ್ಧರಿಸಲು ವ್ಯಕ್ತಿಯಲ್ಲೇ ಇರುವಂತಹ ಅಥವಾ ವ್ಯಕ್ತಿಯಲ್ಲಿಯೇ ಇರುವ ಮನೋದೈಹಿಕ ವ್ಯವಸ್ಥೆಗಳ ಒಂದು ಚರಾತ್ಮಕ ವ್ಯವಸ್ಥೆಯೇ ವ್ಯಕ್ತಿತ್ವ. ಮನೋದೈಹಿಕ ಅಂತಂದ್ರೆ ಕೇವಲ ಸೈಕಲಾಜಿಕಲ್ ಆಸ್ಪೆಕ್ಟ್, ಮತ್ತು ದೈಹಿಕ ಅಂತಲ್ಲ. ಸೊ ಅದರಲ್ಲಿ ಸಾಮಾಜಿಕ ಅಂಶಗಳು, ಎಮೋಷನ್ಸ್, ಫೀಲಿಂಗ್ಸ್, ಈ ರೀತಿಯಾದಂಥ ಎಲ್ಲ ಅಂಶಗಳು ಈ ಮನೋದೈಹಿಕ ವ್ಯವಸ್ಥೆ ಅಂತ ಇವರೇನು ಡೆಫಿನೇಷನ್ಸ್, ಅದು ಒಂದು ಟರ್ಮಿನಾಲಜಿಯನ್ನ ಕೊಟ್ಟಿದ್ದಾರೆ ಮನೋದೈಹಿಕ, ಅದರಲ್ಲಿ ಎಲ್ಲಾ ಅಂಶಗಳು ಅಡಕವಾಗಿದ್ದಾವೆ. ಓಕೆ, ಸೊ ಅವೆಲ್ಲವುಗಳ ಜೊತೆಗೆ ನಮ್ಮ ಒಂದು ವರ್ತನೆಯನ್ನ ಸಂಯೋಜನೆಗಳನ್ನ ಮಾಡಿಕೊಂಡು, ಗುಣಲಕ್ಷಣಗಳನ್ನ ಸಂಯೋಜನೆ ಮಾಡಿ ಅದನ್ನ ವರ್ತನೆಯ ಮುಖಾಂತರ ಅದನ್ನ ವ್ಯಕ್ತಪಡಿಸ್ತೀವಿ, ಅಭಿವ್ಯಕ್ತಪಡಿಸ್ತೀವಿ. ಅದೇ ವ್ಯಕ್ತಿತ್ವ ಅನ್ನೋದು ಆಲ್ಪೋರ್ಟ್ ಅವರ ಒಂದು ವ್ಯಾಖ್ಯಾನ. ಓಕೆ, ನೆಕ್ಸ್ಟ್ ವ್ಯಕ್ತಿತ್ವದ ಸ್ವರೂಪ.
ಏನು ವ್ಯಕ್ತಿತ್ವದ ಸ್ವರೂಪವನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನು ಅಸೆಸ್ ಮಾಡಬಹುದು, ಅದ್ರ ಎಲ್ಲೆಗಳು ಏನು, ಯಾವುದನ್ನ ನಾವು ವ್ಯಕ್ತಿತ್ವದ ಸ್ವರೂಪಗಳು ಅಂತ ನಾವು ಕರೀಬಹುದು, ಅದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡಬೇಕು ಅಂತಂದ್ರೆ, ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ, 4 ವಿವಿಧ ಅಂಶಗಳಿದೆ. ಆ ಅಂಶಗಳನ್ನ ನಾವು ನೋಡೋದಾದ್ರೆ ಓಕೆ, ಸ್ಪಷ್ಟವಾಗಿ ನಮಗೆ ಕಂಡಿಡ್ಕೋಬಹುದು ವ್ಯಕ್ತಿತ್ವ ಅನ್ನೋದು ಏನು, ಅದ್ರ ಗುಣಲಕ್ಷಣಗಳೇನು, ಅದ್ರ ಸ್ವರೂಪ ಏನು ಅನ್ನೋದನ್ನ. ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ವ್ಯಕ್ತಿತ್ವವು ವಿಶಿಷ್ಟವೂ ಮತ್ತು ಅನನ್ಯವೂ ಆಗಿದೆ. ಓಕೆ, ವ್ಯಕ್ತಿತ್ವ ಅನ್ನೋದು ವಿಶಿಷ್ಟವಾಗಿರುತ್ತೆ ಮತ್ತು ಅನನ್ಯ ಅಂತಂದ್ರೆ, ಸೊ ಯಾವ್ದಾದ್ರೂ ಒಂದು ಅಂಶಗಳ ಆಧಾರದ ಮೇಲೆ ಅಥವಾ ಬಂಚ್ ಆಫ್ 2 or 3 ಫ್ಯೂ ಗುಣಲಕ್ಷಣಗಳು ಆಧಾರದ ಮೇಲೆ ನಾವು ಒಂದು ವ್ಯಕ್ತಿತ್ವ ಅಂತ ಕರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸಾಮಾನ್ಯವಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆ ಸಾಮಾನ್ಯವಾಗಿರುವಂತಹ ಒಂದು ವಿಶಿಷ್ಟ ಗುಣಗಳು ಅಥವಾ ಒಂದು ಗುಣಲಕ್ಷಣಗಳು, ಅದನ್ನು ಸಹ ನಾವು ಏನೋ ವ್ಯಕ್ತಿತ್ವದ ಒಂದು ಎಕ್ಸ್ಟ್ರೀಮ್ ಇರುವಂತಹ ಒಂದು ವ್ಯಕ್ತಿತ್ವ ಅಥವಾ ಎದ್ದು ಕಾಣುವಂತಹ ಒಂದು ವ್ಯಕ್ತಿತ್ವದ ಸ್ವರೂಪ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ವ್ಯಕ್ತಿನಲ್ಲಿ ಇರತಕ್ಕಂಥ ವ್ಯಕ್ತಿತ್ವದ ಗುಣಲಕ್ಷಣಗಳು ವಿಶಿಷ್ಟವಾಗಿಯೂ ಇರಬೇಕು. ಒಂದು ಸಮೂಹದಲ್ಲಿ ಇರ್ತಕ್ಕಂಥ ಒಂದು ಸದಸ್ಯರನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಓಕೆ, ಸೊ ಅದರಲ್ಲಿ ಯಾವ್ದಾದ್ರು 1 or 2 or 3, ಸೊ ಅವರು ಕೆಲವೊಂದು ಗುಣಲಕ್ಷಣಗಳು ನಮಗೆ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಓಕೆ, ಒಂದು ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್, ಏನು ಸಾಮಾನ್ಯ ಸಂಭವನೀಯ ರೇಖೆ ಅಂತ ನಾವು ಕರಿತೀವಿ. ಒಂದು ಸ್ಕೂಲ್ ಅನ್ನ ನಾವು ತೆಗೆದುಕೊಂಡ್ರೆ, ಶಾಲೆಯನ್ನ ತೆಗೆದುಕೊಂಡ್ರೆ, ಆ ಶಾಲೆಯಲ್ಲಿ ಒಂದು 100 ಮೆಂಬರ್ಸ್ ಇದ್ದಾರೆ. ಓಕೆ, ಸೊ ಆ 100 ಮೆಂಬರ್ಸ್ ಇರುವಂತರನ್ನ ಒಂದು ಟೆಸ್ಟ್ಗೆ ಒಳಪಡಿಸಿ ಅವರ ಒಂದು ಫಲಿತಾಂಶ ಈ ಒಂದು ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ ಅವರ ರಿಸಲ್ಟ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಬರುತ್ತೆ, ಸಾಮಾನ್ಯವಾಗಿ ಈ ಸಾಮಾನ್ಯ ಸಂಭವನೀಯತೆಯ ರೇಖೆಯ ರೂಪದಲ್ಲಿ ಬರುತ್ತೆ. ಅದನ್ನು ಬೆಲ್ ಶೇಪ್ ಕರ್ವ್ ಅಂತ ಕರೀತಾರೆ. ಓಕೆ, ಅಂದ್ರೆ ಫೇಲ್ ಆಗಿರೋರು ಇರ್ತಾರೆ, ಫಸ್ಟ್ ರ್ಯಾಂಕ್ ಬಂದಿರುವಂತರು ಇರ್ತಾರೆ. ಅದೇ ಪ್ರಮಾಣದಲ್ಲಿ, ಹೆಚ್ಚು ಕಡಿಮೆ ಅದೇ ಪ್ರಮಾಣದಲ್ಲಿ ಇರ್ತಾರೆ. ಎಷ್ಟು ಫೇಲ್ ಆಗ್ತಾರೆ ಅಷ್ಟು ಪ್ರಮಾಣದಲ್ಲಿ ಫಸ್ಟ್ ರ್ಯಾಂಕ್ ಅಥವಾ ತುಂಬಾ ಟಾಪ್ ಅಲ್ಲಿ ಬರುವಂತರು. ಸೊ ಒಂದು 10% ಅಥವಾ 90%, ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ. 30%, 80% ಆಲ್ಮೋಸ್ಟ್ ಸೇಮ್ ಅಂತಂದ್ರೆ ಇವ್ರು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ಬೋದು, ಎಷ್ಟು ಜನ 30% ತೆಗೆದುಕೊಂಡಿರ್ತಾರೆ, ಅಷ್ಟೇ ಜನ ಹೆಚ್ಚು ಕಡಿಮೆ 80% ತೆಗೆದುಕೊಂಡವ್ರು ಇರ್ತಾರೆ. ಸೊ ಹಾಗೆ ಬರ್ತಾ 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 ಒಂದು 50%ಗೆ ಬಂದು ನಿಲ್ಕೊಳ್ಳುತ್ತೆ. ಯಾವುದು? ಈ ಮೀನ್ ಮೀಡಿಯನ್ ಮೋಡ್. ಓಕೆ, ಯಾವಾಗ ಈ 3 ಅಂಶಗಳು ಮೀನ್, ಮೀಡಿಯನ್ ಅಂಡ್ ಮೋಡ್ ಒಂದು ರೇಖೆಯನ್ನ ಸಂಧಿಸ್ತವೆ, ಸೊ ಅದನ್ನ ನಾವು ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರಿತೀವಿ. ಓಕೆ, ಸೊ ಸಾಮಾನ್ಯ ಸಂಭವನೀಯತೆಯಲ್ಲಿ ಬರುವಂತರು ಸಾಮಾನ್ಯರು. ಅಲ್ಲಿ ಯಾವುದೇ ವಿಶಿಷ್ಟವೂ ಇರೋದಿಲ್ಲ, ಯಾವ ಅನನ್ಯವೂ ಇರೋದಿಲ್ಲ. ಓಕೆ, ಅಂದ್ರೆ ಬಹು ಸಂಖ್ಯಾತರು, ಬಹು ಜನರು ಈ ಸಾಮಾನ್ಯ ಸಂಭವನೀಯತೆ ಒಂದು ರೇಖೆಗೆ ನಾವು ಹಾಕಿದಾಗ, ಸೊ 50% ಅದ್ರ ಮಧ್ಯ ರೇಖೆ ಏನ್ ಬರುತ್ತೆ, ಸೊ ಅದ್ರಲ್ಲಿ ಬರತಕ್ಕಂಥ ಅಥವಾ ಅಕ್ಕಪಕ್ಕ ಬರುವಂತಹ ಒಂದು ಸಂಖ್ಯೆ ಜಾಸ್ತಿ ಇರುತ್ತೆ. ಓಕೆ, ಸೊ ಯಾರಲ್ಲಿ ಈ ವಿಶಿಷ್ಟ ಮತ್ತು ಅನನ್ಯವು ಅಡಗಿದೆ ಅನ್ನೋದನ್ನ ನಾವು ಕರಿಬಹುದು ಅಂತಂದ್ರೆ, ಸೊ 2 ಏಡ್ಜಲ್ಲಿ ಇರ್ತಕ್ಕಂಥ ಜನರನ್ನ. ಓಕೆ, ಕೆಲವರು ಎಕ್ಸ್ಟ್ರೀಮ್ ಪಾಸಿಟಿವ್ ಇರ್ತಾರೆ, ಇನ್ನು ಕೆಲವರು ಎಕ್ಸ್ಟ್ರೀಮ್ ನೆಗೆಟಿವ್ ಇರ್ತಾರೆ. ಸೊ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರಬಹುದು, ಅದು ವೈಶಿಷ್ಟ್ಯ ತನ್ನದೇ ಆದ ಒಂದು ರೂಪದಲ್ಲಿ ವೈಶಿಷ್ಟ್ಯವೂ ಆಗಿರುತ್ತೆ. ಓಕೆ, ನೆಗೆಟಿವ್ ಸಹ ಒಂದು ವೈಶಿಷ್ಟ್ಯತೆ. ಸೊ ಅವನ ಕೈಲಿ ಏನೋ ಒಂದು ಆಗ್ತಾ ಇಲ್ಲ, ಡಿಫಿಷಿಯನ್ಸಿ ಇರುತ್ತೆ, ಡಿಫಿಕಲ್ಟೀಸ್ ಇರುತ್ತೆ. ಓಕೆ, ಅಥವಾ ಇನ್ಯಾವುದೋ ಒಂದು ನೆಗೆಟಿವಿಟಿ ಆತನಲ್ಲಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ಅಥವಾ ಆ ಮೂವ್ಮೆಂಟ್ ಅಲ್ಲಿ, ಎಕ್ಸಾಮ್ ಮಾಡಿರುವಂತ ಒಂದು ಮೂವ್ಮೆಂಟ್ ಅಲ್ಲಿ ಅವನಿಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿದೆ, ಅಥವಾ ಯಾವುದಾದ್ರು ಒಂದು ಭಾಗ, ವ್ಯಕ್ತಿತ್ವದ ಒಂದು ಭಾಗ ಆತನ ಒಂದು ಸ್ಮೃತಿಯನ್ನ ಅಥವಾ ಕಲಿಕೆಯನ್ನ ಪುಷ್ ಮಾಡುವಂತಹ ಒಂದು ಅಂಶಗಳು ಆತನಲ್ಲಿ ಇಲ್ಲದೆ ಇರುವಂಥದ್ದು. ಇವೆಲ್ಲವೂ ಸಹ ಒಂದು ವಿಶಿಷ್ಟವೂ ಆಗಿರುತ್ತೆ, ಅನನ್ಯವು. ಸೊ ಒಂದು ರ್ಯಾಂಕ್ ಅನ್ನ ಬರಬೇಕು ಅಂತ ಅನ್ನೋದೇ ಆದ್ರೆ, ಸೊ ಒಂದು ಅಂಶಗಳು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ಅದರಲ್ಲಿ ಹಲವಾರು ಅಂಶಗಳು ಕಾಂಟ್ರಿಬ್ಯೂಟ್ ಮಾಡಿ ಆ ಒಂದು ವ್ಯಕ್ತಿ ಅಥವಾ ಒಂದು ಸ್ಟೂಡೆಂಟು ಒಂದು ಅತ್ಯುನ್ನತ ರಿಸಲ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವ್ಯಕ್ತಿತ್ವದ ಸ್ವರೂಪವನ್ನ ನಾವು ಅಸೆಸ್ ಮಾಡೋದೇ ಆದ್ರೆ, ವ್ಯಕ್ತಿತ್ವವು ವಿಶಿಷ್ಟವೂ ಆಗಿರುತ್ತೆ, ವೈಶಿಷ್ಟ್ಯತೆಯಿಂದ ಕೂಡಿರುತ್ತೆ, ಮತ್ತೆ ಅನನ್ಯವು.
ಮಲ್ಟಿಪಲ್ ಆಸ್ಪೆಕ್ಟ್ ಇಂದ ಕೂಡಿರುತ್ತೆ. ಸೊ ನನ್ನಲ್ಲಿ ಒಂದು ಸ್ಟೂಡೆಂಟ್, ಒಂದು ವಿದ್ಯಾರ್ಥಿನಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದಾನೆ ಅನ್ನೋದೇ ಆದರೆ, ಸೊ ಅವನಿಗೆ ಏನೋ ಒಂದು ಗುಣ ಇರುತ್ತೆ, ಮೂಲಭೂತವಾದಂತಹ ಒಂದು ಗುಣ ಆ ಸಬ್ಜೆಕ್ಟ್ ಅಲ್ಲಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಅದರಲ್ಲಿ ಇರ್ತಕ್ಕಂಥ ಪರಿಸರಗಳು, ಅದರಲ್ಲಿ ಅವ್ನು ಕೊಡ್ತಾ ಇರ್ತಕ್ಕಂಥ ಒಂದು ಅಟೆನ್ಷನ್ಸ್, ಅವನು ಬೆಳೆಸ್ಕೊಂಡಿರ್ತಕ್ಕಂಥ ಅಭ್ಯಾಸದ ಗುಣಗಳು, ಕಲಿಕೆಯಲ್ಲಿ ಅವನು ತೊಡಸ್ಕೊಂಡಿರುವಂತಹ ರೀತಿ, ಕೊಡ್ತಾ ಇರ್ತಕ್ಕಂಥ ಒಂದು ಎಫರ್ಟ್, ಒಂದು ಸಮಯ, ಸೊ ಇವೆಲ್ಲವೂ ಸಹ ಪೂರಕವಾಗಿ ಆ ಒಂದು ಆತನ ಈ ರಿಸಲ್ಟ್ ಮೇಲೆ, ಫಲಿತಾಂಶದ ಮೇಲೆ ಧನಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ನಾನು ಇಂಟೆಲೆಕ್ಚುಯಲಿ ಸೂಪರ್, ಓಕೆ, ಸೊ ಏನೇ ಕೊಟ್ಟರು ನಾನು ಒಂದು ಯಾವುದೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀನಿ. ಅಟ್ ದ ಮೂಮೆಂಟ್ ಆಫ್ ಎಕ್ಸಾಮಿನೇಷನ್ಸ್ ನಾನೇನೋ ಬೇರೆ ಕಡೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ, ಓಕೆ, ಅಥವಾ ಇನ್ನೇನೋ ಒಂದು ಫ್ಯಾಕ್ಟರ್ಸು ನನ್ನ ತಡೀತಾ ಇದೆ, ಇಂಟರ್ಫಿಯರೆನ್ಸ್ ಮಾಡ್ತಾ ಇದೆ. ಓಕೆ, ಸೊ ಅವಾಗ ಏನಾಗುತ್ತೆ, ರಿಸಲ್ಟ್ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀಳುತ್ತೆ. ಓಕೆ, ಸೊ ಆತನ ರಿಸಲ್ಟ್ ಎಷ್ಟು ಅಥವಾ ಉನ್ನತ ಮಟ್ಟದಲ್ಲಿ ಇದೆ ಅಂತಂದ್ರೆ ಅವನಲ್ಲಿ ಅದಕ್ಕೆ ಪೂರಕವಾಗಿರುವಂತಹ ಅನೇಕ ಅಂಶಗಳು, ಅನೇಕ ಆಸ್ಪೆಕ್ಟ್ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವನ ಅವಧಾನ ಅಂದ್ರೆ ಕಾಗ್ನೇಟಿವ್ ಆಸ್ಪೆಕ್ಟ್ಗಳು ಇರಬಹುದು, ಸೊ ಎಲ್ಲ ಪರ್ಸನಾಲಿಟಿಗೆ ರಿಲೇಟೆಡ್ ಆಸ್ಪೆಕ್ಟ್ಗಳು ಇರಬಹುದು, ಶಾರೀರಿಕವಾಗಿ ಸ್ಟ್ರಾಂಗ್ ಅಂದ್ರೆ ಈ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂಥವ್ರು, ಸೊ ಯಾವುದೇ ರೀತಿಯಾದಂತಹ ಒಂದು ಅಚ್ಚುಕಟ್ಟಾದಂತಹ ಅಥವಾ ಉನ್ನತ ಮಟ್ಟದ ಗುಣಾತ್ಮಕ ವರ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈ ಒಂದು ದೇಹವು ಸಹ ತನ್ನದೇ ಆದಂತಹ ಪ್ರಭಾವವನ್ನ ಅಥವಾ ಫ್ಯಾಕ್ಟರ್ ಪರಿಣಾಮವನ್ನ ಬೀರುತ್ತೆ. ಓಕೆ, ಸೊ ಹೀಗೆ ವ್ಯಕ್ತಿತ್ವದ ಸ್ವರೂಪವನ್ನ ನಾವು ನೋಡ್ಬೇಕು ಅಂತ ಆದ್ರೆ, ವ್ಯಕ್ತಿತ್ವವು ವಿಶಿಷ್ಟವೂ ಆಗಿರುತ್ತದೆ, ತನ್ನದೇ ಆದಂತಹ ವೈಶಿಷ್ಟ್ಯ ಗುಣಗಳನ್ನ ಹೊಂದಿರುತ್ತದೆ ಹಾಗೂ ಅನನ್ಯವೂ ಆಗಿರುತ್ತದೆ. ಓಕೆ, ಸೊ ಬಹುಮುಖವಾದುದು. ಓಕೆ, ಒಂದು ಆಯಾಮಗಳಿಂದ, ಒಂದು ಮುಖದ ಆಧಾರದ ಮೇಲೆ ಒಬ್ಬ ವ್ಯಕ್ತಿತ್ವವನ್ನ ನಾವು ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಎ ಮಲ್ಟಿ ಡೈರೆಕ್ಷನಲ್. ಓಕೆ, ಸೊ ಮಲ್ಟಿ ಡೈರೆಕ್ಷನಲ್ ಆಸ್ಪೆಕ್ಟ್ ನಾವು ವ್ಯಕ್ತಿತ್ವದ ಸ್ವರೂಪದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಆಯಾಮ ಅಥವಾ ಅಂಶ ಅಂತ ನಾವು ಕರೆಯಬಹುದು. ಓಕೆ, ಒಬ್ಬ ವ್ಯಕ್ತಿಯನ್ನ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ಹೊಂದಿದ್ದಾನೆ ಅಂತ ಅನ್ನೋದೇ ಆದ್ರೆ, ಕೇವಲ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಮೇಲೆ ಅಥವಾ ಮೆಮೊರಿಯ ಮೇಲೆ ಅಥವಾ ಒಂದು ಇಂಟೆಲೆಕ್ಚುಯಲ್ ಲೆವೆಲ್ನ ಮೇಲೆ ಅಥವಾ ಒಂದು ದೇಹದಾಢ್ಯದ ಆಧಾರದ ಮೇಲೆ ವ್ಯಕ್ತಿತ್ವವನ್ನ ನಿರ್ಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪೂರಕವಾಗಿರುವಂತಹ ಯಾವ ಆಯಾಮಗಳು ಬರುತ್ತೆ, ಆ ಆಯಾಮಗಳು ಸಹ ಅದಕ್ಕೆ ಪೂರಕವಾದಂತಹ ಒಂದು ಅಂಶಗಳಾಗಿರ್ಬೇಕು. ಓಕೆ, ಸೊ ಆಗಿದ್ದಾಗ ಮಾತ್ರ ಒಂದು ವ್ಯಕ್ತಿತ್ವವನ್ನು ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಉದಾಹರಣೆಗಳನ್ನು ನಾವು ನೋಡ್ಬೋದು. ಏನಕ್ಕೆ ವ್ಯಕ್ತಿತ್ವ ವೈಶಿಷ್ಟ್ಯ ಅನನ್ಯ ಬಹುಮುಖವಾಗಿರುವುದು ಇದೆಲ್ಲದನ್ನು ನಾವು ಗಮನಿಸ್ತಾ ಹೋದ್ರೆ, ನಮ್ಮ ಸುತ್ತಮುತ್ತಲಿ ಇರ್ತಕ್ಕಂಥ ಒಂದು ಪರಿಸರದ ಆಧಾರದಲ್ಲಿ ನಾವು ಗಮನಿಸ್ತಾ ಹೋದ್ರೆ, ಇದರಲ್ಲಿ ಸಣ್ಣ ಸಣ್ಣ ಆಯಾಮಗಳು ಇದರ ಜೊತೆಗೆ ಒಂದು ಮರ್ಜ್ ಆಗಿರುವಂಥದ್ದನ್ನು ನಾವು ಕಾಣಿಸ್ಬೋದು, ಅದು ಗುರುತಿಸ್ಕೋಬಹುದು. ಉದಾಹರಣೆಗೆ, ಓಕೆ, ನಾವು ಅನೇಕ ವರ್ಷಗಳವರೆಗೆ ನಮ್ಮ ಕಾಗ್ನೇಟಿವ್ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ತೆಗೆದುಕೊಳ್ತಾ ಬರ್ತಿರ್ತೀವಿ. SSLC ಅಥವಾ PUC ನಲ್ಲಿ. ಸೊ ನಮ್ದು ಏನೋ ಒಂದು ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ, ರಿಸಲ್ಟ್ ಸಡನ್ ಆಗಿ ಚೇಂಜಸ್ ಆಗೋದನ್ನ ನಾವು ಕಾಣ್ತೇವೆ. ಅಲ್ಲಿ ಅಡೋಲಸೆಂಟ್, ಓಕೆ, ವ್ಯಕ್ತಿತ್ವದ ಅನೇಕ ಸಪೋರ್ಟಿವ್ ಆಗಿರುವಂತಹ ಬೇರೆ ಬೇರೆ ಆಯಾಮಗಳು ಹೇಗೆ ಆ ವ್ಯಕ್ತಿತ್ವದ ಗುಣಲಕ್ಷಣಗಳಾದ ಮೇಲೆ ಹೇಗೆ ಋಣಾತ್ಮಕ ಪ್ರಭಾವವನ್ನು ಬೀರುತ್ತವೆ ಅನ್ನೋದು ಸಹ ಇಲ್ಲಿ ಗಮನಿಸ್ಕೋಬಹುದು. ಓಕೆ, ಸೊ ಸಾಮಾನ್ಯವಾಗಿ 9th ವರೆಗೂ ಚೆನ್ನಾಗಿ ಓದ್ದ, ಸೊ SLC ನಲ್ಲಿ ತುಂಬಾ ಡ್ರಾಪ್ ಆಗಿ ಹೋಗ್ಬಿಟ್ವಿ ಅವನ ಸ್ಕೋರ್ಸ್ಗಳು ಅನ್ನೋದನ್ನ ನಾವು ನೋಡಿರ್ತೇವೆ. ಕಾರಣ ಏನು? ಅಲ್ಲಿರ್ತಕ್ಕಂಥ ಒಂದು ಮನೋವೇಗ ಏನಿರುತ್ತೆ, SLC ನಲ್ಲಿ ಬಂದಿರತಕ್ಕಂಥ ಅದು ಉಂಟಾಗಿರ್ತಕ್ಕಂಥ ಮನೋವೇಗ ಏನಿರುತ್ತೆ, ಓಕೆ, ಅದಕ್ಕೆ ಬೇಕಾಗಿರುವಂತಹ ಪೂರ್ವ ಅಥವಾ ಬೇರೆ ಆಯಾಮಗಳು ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರ್ತವೆ, ಅದನ್ನು ಹೇಗೆ ಅವನು ಗ್ರಹಿಸ್ಕೊಳ್ತಾನೆ, ಅದಕ್ಕೆ ಆ ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ಸ್ಗೆ ಅವನು ಯಾವ ರೀತಿಯಾದಂತಹ ಎಫರ್ಟ್ ಅನ್ನ ಹಾಕ್ತಾನೆ,
ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೆಂಟರ್ಸ್ಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಏನು, ಇನ್ಪುಟ್ಸ್ಗಳು ಏನು, ಇನ್ಫಾರ್ಮೇಶನ್ಸ್ಗಳು ಏನು, ಈ ಎಲ್ಲ ವಸ್ತು ವಿಷಯಗಳು ಈ ಒಬ್ಬ ವ್ಯಕ್ತಿಯ ಒಂದು ವರ್ತನೆಯನ್ನ, ನಿರ್ದಿಷ್ಟವಾದಂತಹ ಒಂದು ವರ್ತನೆಯನ್ನ ಅಭಿವ್ಯಕ್ತಗೊಳಿಸ್ಲಿಕ್ಕೆ ಅಥವಾ ವ್ಯಕ್ತಗೊಳಿಸ್ಲಿಕ್ಕೆ ಕಾರಣವನ್ನ ಮಾಡುತ್ತೆ. ಸೊ ಅದನ್ನೇ ಬಹುಮುಖವಾದದ್ದು, ಡೈಮೆನ್ಷನಲ್ ಅಂಡ್ ಡೈರೆಕ್ಷನಲ್ ಅಂತ ಕರೀತಾರೆ. ಓಕೆ, ಒಂದು ಆಯಾಮಗಳ ಆಧಾರದ ಮೇಲೆ ಅಥವಾ 1 or 2 ಆಸ್ಪೆಕ್ಟ್ಗಳ ಮೇಲೆ ನಾವು ಒಂದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದು ಅರ್ಥವನ್ನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಓವರ್ ಆಲ್ ಆತನ ಒಂದು ನೋಡಿರ್ತಕ್ಕಂಥ ಸಾಫ್ಟ್ ನೇಚರು, ಹಾರ್ಡ್, ಟಾಕಿಟಿವ್, ಲೆಸ್, ಓಕೆ, ಆರ್ ಅಗ್ರೆಸಿವ್. ಸೊ ಈ ಯಾವ ರೀತಿಯಾದಂತಹ ನಾವು ಗುಣಲಕ್ಷಣಗಳನ್ನ ನಾವು ತೋರಿಸ್ತೇವೆ. ಅಗ್ರೆಸಿವ್ ಅಂತಾದ್ರೆ ಓಕೆ, ಶಾರೀರಿಕವಾಗಿ ಅವನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆವೇಗಗಳು, ಉದ್ವೇಗಗಳು, ಅವನ ಮಾತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಬಾಹ್ಯ ರೂಪದಲ್ಲಿ ಕಂಡು ಬರ್ತಕ್ಕಂತಹ ಬದಲಾವಣೆ ತೋರ್ಪಡಿಸುವಂತಹ ಒಂದು ರೀತಿ, ಓಕೆ, ಅದು ಎಷ್ಟು ಅವಧಿಯವರೆಗೆ, ಸೊ ಆ ರೀತಿಯಾದಂತಹ ಒಂದು ಬಿಹೇವಿಯರ್, ವರ್ತನೆಯ ಅಂಶಗಳನ್ನ ಕಾಯ್ದಿಟ್ಕೊಂಡಿರ್ತಾರೆ. ಈ ಎಲ್ಲ ಆಯಾಮಗಳ ಆಧಾರದ ಮೇಲೆ ಅಗ್ರೆಸಿವ್ ಅಥವಾ ಬೇರೆ ಬೇರೆ ಇನ್ಯಾವುದೋ ಡೈಮೆನ್ಷನ್ ನಾವು ಅಸೆಸ್ ಅನ್ನು ಮಾಡಬೇಕು ಅನ್ನೋದಾದ್ರೆ, ಸೊ ಬಹುದೀರ್ಘವಾದಂತಹ ಒಂದು ಕಾಲದವರೆಗೆ ಕೆಲವೊಂದು ಅಂಶಗಳು, ಆಯಾಮಗಳು ಆತನಲ್ಲಿ ವ್ಯಕ್ತ ಆಗ್ತಾ ಹೋಗ್ಬೇಕು, ಆತನಲ್ಲಿ ಇರಬೇಕು. ಸೊ ಅದನ್ನ ಬಹುಮುಖವಾದದ್ದು ಅಂತ ನಾವು ಕರಿತೀವಿ. ಚಲನಶೀಲವಾದದ್ದು, ವೇರಿಯೇಬಲ್. ಓಕೆ, ಸೊ ವೇರಿಯೇಬಲ್ ಅಂತಂದ್ರೆ ಯಾವುದು ವೇರಿ ಆಗ್ತಾ ಹೋಗುತ್ತೆ. ಓಕೆ, ನಾನು ವ್ಯಕ್ತಿತ್ವದ ಸ್ವರೂಪಗಳನ್ನ ನಾವು ನೋಡ್ತು ಅನ್ನೋದಾದ್ರೆ, ಓಕೆ, ಒಂದು ಸಿನಿಮಾದಲ್ಲಿ ಉದಾಹರಣೆಯನ್ನ ನೋಡ್ಬೇಕು ಅಂತ ಅನ್ನೋದಾದ್ರೆ, ಓಕೆ, ಸಿನಿಮಾದಲ್ಲಿ ಒಂದು ಹೀರೋ ಪಾರ್ಟ್ ಇರುತ್ತೆ, ಒಂದು ವಿಲನ್ ಪಾರ್ಟ್ ಅಂತ ಇರುತ್ತೆ. ಓಕೆ, ಹೇಗೆ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವಗಳು ನಮಗೆ ಅದು ಅಭಿವ್ಯಕ್ತಗೊಳ್ಳುತ್ತೆ, ಒಂದು ಅಂಶಗಳು, ಒಂದು ಸೀಕ್ವೆನ್ಸ್ ನ ಆಧಾರದ ಮೇಲೆ ಆ ವ್ಯಕ್ತಿಯ ವರ್ತನೆಯನ್ನು ನಾವು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಒಂದು ಹಂತದಲ್ಲಿ ಆ ಒಂದು ವ್ಯಕ್ತಿಯ ವರ್ತನೆಗಳು ಮಾಡರೇಟ್ ಇರುವಂತಹ ಒಂದು ವ್ಯಕ್ತಿಯ ಗುಣಲಕ್ಷಣಗಳು ಹೋಗ್ತಾ ಅಥವಾ ಆ ಆಯಾಮಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೆಚುರಿಟಿ ಅಥವಾ ಅವನು ಕಲಿಯುವಂತಹ ಒಂದು ರೀತಿ, ಇನ್ಫಾರ್ಮೇಶನ್ ಅಥವಾ ಸ್ಕಿಲ್ಸ್ ಅನ್ನ ಏನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಿರ್ತಾನೆ, ಅಥವಾ ಏನನ್ನ ಅವನು ಗ್ರಹಿಸ್ಕೊಳ್ತಾ ಹೋಗ್ತಿರ್ತಾನೆ, ಅಥವಾ ಏನೆಲ್ಲ ಅನುಭವಗಳನ್ನ ಅವನು ಹೊಂದುತ್ತಾ ಹೋಗ್ತಿರ್ತಾನೆ, ಈ ಎಲ್ಲ ಅಂಶಗಳು ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸಲಿಕ್ಕೆ ಇವೆಲ್ಲವೂ ಸಹ ಕಾರಣ ಆಗ್ತಾ ಇರ್ತವೆ. ಓಕೆ, ಸೊ ಒಂದು ಹಂತದವರೆಗೆ ಓಕೆ ನೆಗೆಟಿವ್ ರೋಲ್ ಇರುತ್ತೆ, ನಂತರದಲ್ಲಿ ಅದು ಪಾಸಿಟಿವ್ ರೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್, ಯಾವುದಾದ್ರೂ ಒಂದು ವಸ್ತು ವಿಷಯಗಳು, ಯಾವುದಾದ್ರೂ ಒಂದು ಘಟನೆಗಳು, ಟ್ರಾಮಾ, ಟ್ರಾಜಿಡಿ ಅಥವಾ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಅಂಶಗಳು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಓಕೆ ಸಿಗ್ನಿಫಿಕೆಂಟ್ ಗುರುತಿಸುವಂತಹ ಒಂದು ರೀತಿನಲ್ಲಿ ಬದಲಾವಣೆಗಳನ್ನ ಆಗೋದನ್ನ ನಾವು ನೋಡ್ಬಹುದು. ಓಕೆ, ಸೊ ಉದಾಹರಣೆಗೆ ಸಾಮಾನ್ಯವಾಗಿ ನಾವು ಹೇಳ್ಬೇಕು ಅಂತಾರೆ, ಸೊ ನನ್ನ ವ್ಯಕ್ತಿತ್ವದ ಕೆಲವೊಂದು ಆಯಾಮಗಳು ನಾರ್ಮಲ್ ಆಗಿದೆ. ಓಕೆ, ಉದಾಹರಣೆಗೆ ನನ್ನಲ್ಲಿ ಇರ್ತಕ್ಕಂಥ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ, ನಾನು ಅದು ಸ್ಟ್ರಾಂಗ್ ಆಗ್ಬೇಕು ಅನ್ನೋದಾದ್ರೆ, ಸೊ ನನ್ನ ಕಲಿಕೆನಲ್ಲಿ, ನನ್ನ ಅವಧಾನದಲ್ಲಿ, ನಾನು ಕೊಡುವಂತ ಓದುವಿನ ಮೇಲೆ ನಾವು ಕೊಡುವಂತಹ ಒಂದು ಸಮಯ, ಇಂಪಾರ್ಟೆನ್ಸ್, ನಾನು ಯಾವ ರೀತಿಯಾದ ಮೆಮೊರಿ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೋಬಹುದು, ಯಾವ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ, ಅಥವಾ ನಾನೆಲ್ಲ ಯಾವ ರೀತಿಯಾದಂತಹ ಅದಕ್ಕೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗಳ ಮುಖಾಂತರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಈ ಎಲ್ಲ ಆಯಾಮಗಳು ಸೇರ್ಕೊಂಡು ಏನಾಗುತ್ತೆ, ಆ ಒಬ್ಬ ವ್ಯಕ್ತಿಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಮಾಡರೇಟ್ ಇರೋವಂಥದ್ದು, ಅವರೇಜ್ ಇರೋವಂಥದ್ದು ಸ್ವಲ್ಪ 60%, 70%. ಅದರಲ್ಲಿ ಏನಾದ್ರು ಗುಣಾತ್ಮಕ ಅಂಶಗಳು ಕಂಡು ಬರ್ತಿತ್ತು ಅಂತಂದ್ರೆ, ಸೊ ಇನ್ನು ಆಡ್ ಆನ್ ಆಗ್ತಾ ಹೋದಂಗೆ ಸೊ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳನ್ನ ನಾವು ಕಾಣಿಸ್ಕೋಬಹುದು. ಅಂದ್ರೆ ಸ್ಟಾಗ್ನೆಂಟ್ ಆಗಿರುತ್ತಾ, ನಮ್ಮ ವ್ಯಕ್ತಿತ್ವದ ಗುಣಲಕ್ಷಣಗಳು ಸ್ಥಿರವಾಗಿರುತ್ತವಾ? ಓಕೆ, ಸೊ ಒಬ್ಬ ಇಂಟ್ರಾವರ್ಟ್ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಆ ಇಂಟ್ರಾವರ್ಟ್ ನಾನು ಜನಿಸಿದಾಗ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಏನಿರುತ್ತೆ ಚೈಲ್ಡ್ಹುಡ್ ನಲ್ಲಿ, ನನ್ನ ಎಂಡ್ ಆಫ್ ದ ಲೈಫ್ ವರ್ಗೂ ಅದೇ ರೀತಿಯಾದಂಥ ಗುಣಲಕ್ಷಣಗಳನ್ನ ನಾನು ಹೊಂದಿರ್ತೀನ? ಇಲ್ಲ. ಕಾಲದಿಂದ ಕಾಲಕ್ಕೆ, ಸಮಯದಿಂದ ಸಮಯಕ್ಕೆ ಬದಲಾವಣೆಗಳ ರೂಪಗಳನ್ನು ಸಹ ಈ ವ್ಯಕ್ತಿತ್ವದ ಸ್ವರೂಪಗಳು
ಅಂಶಗಳು ಬದಲಾಗೋದನ್ನ ನಾವು ಕಾಣ್ತೀವಿ. ಅದನ್ನೇ ವ್ಯಕ್ತಿತ್ವದ ಸ್ವರೂಪಗಳು ಅಂತ ಸಹ ನಾವು ಇಲ್ಲಿ ಗುರುತಿಸ್ಕೋಬಹುದು. ಒಂದೇ ರೀತಿಯಾಗಿ ಇರೋದಿಲ್ಲ. ಸಾಮಾನ್ಯವಾಗಿ ಹೇಳ್ಬೇಕು ಅಂತ, ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅದು ಒಂದು ಬಾರಿ ವೈಟ್ ಆಗಿದ್ರೆ ಇನ್ನೊಂದು ಬಾರಿ ಡಾರ್ಕ್. ಈ ರೊಟೇಷನ್ ಆಗ್ಬೇಕಾದ್ರೆ ಈ ರೊಟೇಷನ್ ಆಗ್ಬೇಕು ಅಂತಾದ್ರೆ ಸೊ ಅನೇಕ ರೀತಿಯಾದಂತ ಮಜಲುಗಳನ್ನ ಆ ಒಂದು ಗುಣಲಕ್ಷಣಗಳು ನಮಗೆ ತೋರ್ಪಡಿಸುತ್ತೆ. ಅದೇ ಚಲನಶೀಲವಾದುದು. ಸೊ ವೈಟ್ ಇಂದ ಡಾರ್ಕ್ ಅಥವಾ ಡಾರ್ಕ್ ಇಂದ ವೈಟ್ ನಮಗೆ ಅಪಿಯರ್ ಆಗಬೇಕು ಯಾವ್ದಾದ್ರು ಒಂದು ಗುಣಲಕ್ಷಣ. ಅಂದ್ರೆ ಪಾಸಿಟಿವ್ ಇಂದ ನೆಗೆಟಿವ್, ನೆಗೆಟಿವ್ ಇಂದ ಪಾಸಿಟಿವ್ ಆಗಬೇಕು ಅಂತಂದ್ರೆ ಸೊ ಒಂದು ರೊಟೇಷನ್ ಯಾವ ರೀತಿ ಆಗುತ್ತೆ? ಆಫ್ 10%, 20%, 30%. ಸೊ ಈ ರೀತಿಯಾಗಿ ಪ್ಲಸ್ 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 ಆಡ್ ಆಗ್ತಾ ಹೋಗಿ 50% ಇರೋದು 60% ಆಗ್ಬೋದು, 70% ಆಗ್ಬೋದು. ಸೊ ಅದಕ್ಕೆ ಅದೊಂದು ಇದೊಂದು ಒಳ್ಳೆ ಗುಣಲಕ್ಷಣಗಳು ಆಡ್ ಆನ್ ಆಗ್ತಾ ಹೋದ್ರೆ 60 ಇರೋದು 70 ಆಗ್ಬೋದು. ಇವೆಲ್ಲವೂ ಸೇರ್ಕೊಂಡು ಏನಾಗುತ್ತೆ, ನಮ್ಮ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಒಂದು ಆವರೇಜ್ ಇರುವಂತಹ 50% ಅಲ್ಲಿ ಇರ್ತಕ್ಕಂತಹ ನಮ್ಮ ಒಂದು ಗುಣಲಕ್ಷಣಗಳು, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅನ್ನೋ ಒಂದು ಪಕ್ವತೆ, ಮೆಚುರಿಟಿ, ಅದು ಒಂದು 78ಗೆ ಸೊ ಏನೇನೆಲ್ಲ ಪಾಯಿಂಟ್ಗಳು ಆಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಈ ಚಲನಶೀಲತೆಯನ್ನ ಹೊಂದೋದು ಈ ಒಂದು ವ್ಯಕ್ತಿತ್ವದ ಮತ್ತೊಂದು ಸ್ವರೂಪ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾಗ್ನೆಂಟ್ ಅಲ್ಲ. ನಾನು ಇವತ್ತು ಇಂಟ್ರೋವರ್ಟ್, ನಾನು ಸಾಯೋವರೆಗೂ ಇಂಟ್ರೋವರ್ಟೇ ಅಲ್ಲ. ನಾನು ಇವತ್ತ ಒಳ್ಳೆ ವ್ಯಕ್ತಿನ ಥ್ರೂಔಟ್ ದ ಲೈಫ್ ಕೆಟ್ಟವನು ಆಗ್ಬೋದು. ಕೆಲವನಿಗೆ ಅಥವಾ ಕೆಲವೊಂದು ವ್ಯಕ್ತಿತ್ವಗಳಿಗೆ ಕೆಲವೊಂದು ಸನ್ನಿವೇಶದಲ್ಲಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಮಾಡರೇಟ್, ಕೆಲವೊಂದು ಪರ್ಸನ್ಸ್ಗಳಿಗೆ ಐ ಆಮ್ ವೆರಿ ರಾಂಗ್ ಪರ್ಸನ್, ಆರೋಗ್ಯಂಟ್. ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಅಥವಾ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ ನಾವೊಂದು ವ್ಯಕ್ತಿಗೆ ಯಾವುದೋ ಒಂದು ರೀತಿಯಾಗಿ ನಾವೊಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇರ್ತೀವಿ. ಅಂಥದ್ದೇ ಪ್ರತಿಕ್ರಿಯೆಗಳು ಥ್ರೂಔಟ್ ದ ಲೈಫ್ ಟೈಮ್ ಇರುತ್ತಾ? ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಕೊಡುವಂತ ಒಂದು ರೀತಿ ಅದು ಕಾಲಾನಂತರದಲ್ಲಿ ಬದಲಾವಣೆಗಳ ಸ್ವರೂಪವನ್ನ ಬದಲಾಯಿಸ್ಕೊಳ್ತಾ ಹೋಗುತ್ತೆ. ಅದನ್ನೇ ಚಲನಶೀಲವಾದುದು ಅಂತ ನಾವು ಗುರುತಿಸ್ಕೋಬಹುದು. ಸ್ಥಿರತೆಗೆ ಸಮರೂಪತೆಯನ್ನು ಹೊಂದಿರುತ್ತದೆ. ಸ್ಥಿರತೆಗೆ ಸಮರೂಪತೆಯನ್ನು ಹೊಂದಿರುತ್ತದೆ. ಚಲನಶೀಲವಾಗಿದ್ದು ವಾದುದು ಅನ್ನೋದೇ ಆದ್ರೆ ಸೊ ಕಾನ್ಸ್ಟೆಂಟ್ ಆಗಿರುತ್ತಾ? ಇಲ್ಲ. ಅಂದ್ರೆ ಬದಲಾವಣೆಯ ಸ್ವರೂಪವನ್ನ ಅದು ಹೊಂದುತ್ತಾನೆ ಇರುತ್ತೆ ಕಾಲದಿಂದ ಕಾಲಕ್ಕೆ. ಯಾವಾಗ್ಲೂ ಬದಲಾವಣೆಗಳು ಆಗ್ತಾ ಇರತ್ತಾ? ಇಲ್ಲ. ಯಾವಾಗ್ಲೂ ಬದಲಾವಣೆ ಆಗೋದನ್ನ ನಾವು ವ್ಯಕ್ತಿತ್ವವನ್ನ ನಾವು ನಿರ್ಧರಿಸ್ಲಿಕ್ಕೆ ಆಗುತ್ತಾ? ಇಲ್ಲ. ಸೊ ಇವತ್ತು ಸಾಫ್ಟ್ ನೇಚರ್, ನಾಳೆ ಬೇರೆ ಅದಕ್ಕೆ ಅದರ ತದ್ವಿರುದ್ಧವಾದಂತ ವರ್ತನೆಯನ್ನು ತೋರಿಸಿದ್ರೆ ಚಲನೆ ಆಗುತ್ತೆ ಅನ್ನೋದೇ ಆದ್ರೆ ಸೊ ಈ ಒಂದು ದಿನದ ಅಂತರದಲ್ಲಿ ಕಂಡು ಬರತಕ್ಕಂತ ಒಂದು ವಿಭಿನ್ನ ರೀತಿಯಾದಂತಹ ಗುಣರೂಪಕಗಳ ಆಧಾರದ ಮೇಲೆ ಒಂದು ವ್ಯಕ್ತಿಯ ವ್ಯಕ್ತಿತ್ವನ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಸ್ಥಿರತೆಗೆ ಸಮರೂಪತೆಯನ್ನು ಹೊಂದಿರುತ್ತದೆ ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಸಾಫ್ಟ್ ನೇಚರ್ ಅನ್ನೋದನ್ನೇ ನಾವು ಯಾವ ರೀತಿ ನಾವು ಕರಿಬೇಕು, ಯಾವುದ ಆಧಾರದ ಮೇಲೆ ನಾವು ಕರಿತೀವಿ ಅನ್ನೋದಾದ್ರೆ ಒಂದಷ್ಟು ಸಮಯದ ಅಂತರದಲ್ಲಿ ನಮ್ಮ ವರ್ತನೆಯು ಕನ್ಸಿಸ್ಟೆನ್ಸಿ ಇದ್ರೆ, ಗುಣಲಕ್ಷಣಗಳಲ್ಲಿ ಒಂದು ಪಕ್ವತೆ ಇದ್ರೆ, ಸ್ಥಿರತೆಗಳು ಇತ್ತು ಅಂತಾರೆ, ಅದು ಸಮರೂಪತೆಯನ್ನ ಹೊಂದಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಏನು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸ್ಥಿರತೆಗೆ ಸಮರೂಪಕತೆ ಅಂದ್ರೆ ಕಂಪ್ಲೀಟ್ ಸ್ಥಿರತೆ ಅಲ್ಲ, ಸ್ಟಾಗ್ನೆಂಟ್ ಅಲ್ಲ. ಅದಕ್ಕೆ ಇರ್ತಕ್ಕಂಥ ಒಂದು ಸಮರೂಪಕತೆ, ಒಂದು ಎಲಿಮೆಂಟ್ ಅನ್ನ ನಾವು ಕೊಡಬಹುದು. ಹೇಗೆ ಒಬ್ಬ ವ್ಯಕ್ತಿ ಅಂತರ್ಮುಖಿಯಿಂದ ಬಹಿರ್ಮುಖದ ಕಡೆಗೆ ಚಲನೆಯನ್ನ ಮಾಡ್ತಾನೆ. ಸೊ ಡ್ರಾಸ್ಟಿಕ್ ಚೇಂಜ್ ಆಗುತ್ತಾ? ಈ ರೀತಿ ಸಾಧ್ಯ ಆಗೋದಿಲ್ಲ. ನಮ್ಮ ವರ್ತನೆ ಗುಣಗಳು ಆ ರೀತಿಯಾದಂತಹ ಕಪ್ಪು ಬಿಳುಪಿನ ಆಟದಲ್ಲಿ ನಾವು ಗುಣಲಕ್ಷಣಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಒಂದು ಕಪ್ಪು ಬಿಳುಪನ್ನ ತೆಗೆದುಕೋಬೇಕು ಅನ್ನೋದಾದ್ರೆ, ಪಾಸಿಟಿವ್ ನೆಗೆಟಿವ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಒಂದಷ್ಟು ಸಮಯಗಳು ಅದಕ್ಕೆ ಬೇಕಾಗುತ್ತೆ. ಸೊ ನಂತರದಲ್ಲಿ ಅವನಲ್ಲಿರ್ತಕ್ಕಂಥ ಒಂದು ಅಂತರ್ಮುಖ ಲಕ್ಷಣಗಳು ಬಹಿರ್ಮುಖ ಲಕ್ಷಣಗಳಿಗೆ ನಿಧಾನಗತಿನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಸ್ಥಿರ ಆದ್ರೆ ಚಲನಶೀಲನೆಯೂ ಹೊಂದಿರುತ್ತೆ. ಸೊ ಇದು
ಸ್ಥಿರತೆಗೆ ಸಮರೂಪಕತೆಯನ್ನ ಹೊಂದಿರುತ್ತದೆ. ಅಂದ್ರೆ ಕಂಪ್ಲೀಟ್ಲಿ ಸ್ಥಿರತೆ ಅಲ್ಲ. ಓಕೆ, ಆ ರೀತಿ ಇರುತ್ತೆ, ಸ್ಥಿರತೆ ಇರೋ ರೀತಿನಲ್ಲೇ ಇರುತ್ತೆ, ಆದರೆ ಅದು ಚಲನೆ ಅಥವಾ ಬದಲಾವಣೆಗೆ ಒಳಗಾಗ್ತಾನೆ ಇರುತ್ತೆ. ಸೊ ಅದನ್ನ ನಾವು ಈ ವ್ಯಕ್ತಿತ್ವದ ಮತ್ತೊಂದು ಸ್ವರೂಪ ಅಂತ ಕರಿಬಹುದು. ಓಕೆ, ಸೊ ಇದನ್ನ ಇನ್ನೊಂದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಹಂತದಲ್ಲಿ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನಾವು ಹೇಳ್ಬೇಕು ಅಂತಂದ್ರೆ, ಓಕೆ, ಸೊ ನಾವು ಒಂದು ಪೊಸಿಷನ್ ಅನ್ನ ಇರ್ತೇವೆ. ಪೊಸಿಷನ್ ಅಲ್ಲಿ ಇತ್ತು ಅಂತ ಅಂದಾಗ ಸೊ ನಮ್ಮ ವ್ಯಕ್ತಿತ್ವಗಳು ಯಾವ ರೀತಿ ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಒಂದು 5 years 10 years ಆದ್ಮೇಲೆ ಸೊ ಈ ವ್ಯಕ್ತಿ ಮೊದಲಾಗಿ ಇಲ್ಲ, ಚೇಂಜಸ್ ಅನ್ನು ಹೊಂದಿದ್ದಾನೆ ಅಂತ ಅನ್ನೋದಾರೆ ನಮ್ಗೆ ಆಲ್ ಆಫ್ ಎ ಸಡನ್ ನೋಡಿದಾಗ ಗೊತ್ತಾಗೋದಿಲ್ಲ. ಓಕೆ, ಆ ವ್ಯಕ್ತಿನಲ್ಲಿ ಬದಲಾವಣೆ ಆಗುವಂತ ಗುಣಲಕ್ಷಣಗಳನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಸೂಕ್ಷ್ಮತೆಯಿಂದ, ಬಹಳ ಹತ್ತಿರದಿಂದ, ಬಹಳ ದೀರ್ಘ ಅವಧಿಯವರೆಗೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ನಿಧಾನಗತಿನಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಹೋಗ್ತಿರ್ತಾರೆ, ಅಂಥವ್ರಿಗೆ ಅವರ ಬದಲಾವಣೆಗಳ ಅಂಶಗಳು ಅರಿವಿಗೆ ಬರ್ತಾ ಹೋಗುತ್ತೆ. ಆಲ್ ಆಫ್ ಎ ಸಡನ್ ಸೊ ಈಗ ಒಂದು 2 years 3 years ಬಂತ ಅಂದಾಗ ಅವರು ಸೊ ಎಲ್ಲರೂ ಏನಂತಂದ್ರು ಫ್ರೆಂಡ್ಲಿ ಅಂತ ಅಂತಿರು, ಇವಾಗ ಫುಲ್ಲು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಓಕೆ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಆದ್ಮೇಲೆ ನಮಗೆ ಅದರ ಅನುಭವ ಬರುತ್ತೆ, ಆ ಡಿಫರೆನ್ಸಸ್ ಅನುಭವ ನಮಗೆ ಬರುತ್ತೆ. ಆದರೆ ಈ ಕನ್ಸಿಸ್ಟೆನ್ಸಿಯಾಗಿ ಪ್ರತಿನಿತ್ಯ ಸೊ ನಾವು ಏನು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಸೊ ಅದ್ರಲ್ಲಿ ಆ ಚಲನಶೀಲತೆ ಅಥವಾ ಬದಲಾವಣೆಯ ರೂಪಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಅವರಿಗೆ ಕಂಡು ಬರ್ತಕ್ಕಂಥ ಬದಲಾವಣೆಗಳು ಅಂದ್ರೆ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಅಥವಾ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಸುಮ್ಮನೆ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ನಾವು ಅಬ್ಸರ್ವ್ ಮಾಡಿದ್ರೆ ಆ ರೀತಿ ಬದಲಾವಣೆಗಳ ಅದು ಹೆಂಗೆ ಚಲನೆ ಆಗುತ್ತೆ, ಪಾಸಿಟಿವ್ ಇಂದ ಹೇಗೆ ನೆಗೆಟಿವ್ ಅಥವಾ ನೆಗೆಟಿವ್ ಇಂದ ಹೇಗೆ ಪಾಸಿಟಿವ್ ಗುಣಲಕ್ಷಣಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದು ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನೋಡ್ಲಿಕ್ಕೆ ಸ್ಥಿರತೆಯ ತರ ಇರುತ್ತೆ, ಆದ್ರೆ ಬದಲಾವಣೆಯ ರೂಪವನ್ನು ಸಹ ಅದು ಹೊಂದುತ್ತಾ ಇರುತ್ತೆ, ಚಲನೆಯ ರೂಪವನ್ನು ಸಹ ಅದು ಹೊಂದುತ್ತಾ ಇರುತ್ತೆ. ಸೊ ಅದು ವ್ಯಕ್ತಿತ್ವದ ಮತ್ತೊಂದು ಸ್ವರೂಪ. ಓಕೆ, ಸೊ ವ್ಯಕ್ತಿತ್ವ ಸ್ಪೆಷಲ್ ಆಗಿರ್ಬೇಕು, ಅನನ್ಯ ಒಂದು ಆಸ್ಪೆಕ್ಟ್ ಇರಬಾರ್ದು, ಮಲ್ಟಿಪಲ್ ಆಸ್ಪೆಕ್ಟ್ ಸೇರಿಸಿ ಒಂದು ವ್ಯಕ್ತಿತ್ವವನ್ನು ನಾವು ನಿರ್ಧರಿಸುವೆ ಅಥವಾ ಅಸೆಸ್ ಮಾಡ್ತೇವೆ, ಅದ್ರಲ್ಲಿ ಒಂದು ಅರ್ಥವನ್ನ ಕೊಡ್ತೇವೆ. ಸೊ ಇವೊಂದು ಸಾಫ್ಟ್ ನೇಚರು, ಇವನೊಂದು ಸಾಫ್ಟ್ ಸ್ಪೋಕನ್ನು, ಹಾರ್ಡ್ ರ್ಯಾಶ್, ಅನೇಕ ವ್ಯಕ್ತಿತ್ವದ ಅಂಶಗಳ ಆಧಾರವಾಗಿ ಇಟ್ಟುಕೊಂಡು ಅಂದ್ರೆ ಅನನ್ಯತೆಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿತ್ವದ ಸ್ವರೂಪವನ್ನ ನಾವು ಅಸೆಸ್ ಮಾಡ್ಲಿಕ್ಕೆ ಅಥವಾ ಅರ್ಥ ವಿವರಣೆ ಅಥವಾ ವ್ಯಾಖ್ಯಾನವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ವಿಶಿಷ್ಟವಾಗಿರ್ಬೇಕು, ಎಲ್ಲರೂ ನಾರ್ಮಲ್ ಸಾಮಾನ್ಯ ಪ್ರಜೆಗಳ ತರ ಇತ್ತು ಅಂತಂದ್ರೆ ಆ ವ್ಯಕ್ತಿತ್ವ ಅಲ್ಲಿ ಹೈಲೈಟ್ ಆಗೋದಿಲ್ಲ. ಹೈಲೈಟ್ ಆಗ್ಬೇಕು ಅನ್ನೋದೇ ಆದ್ರೆ ಸೊ ಆ ವ್ಯಕ್ತಿನಲ್ಲಿ ಕೆಲವೊಂದು ವಿಶಿಷ್ಟವಾದಂತಹ ಗುಣಲಕ್ಷಣಗಳು ಇರಬೇಕು. ಎಲ್ಲ ಅವರೇಜ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ 50% ಅಲ್ಲೇ ಇತ್ತು ಅಂತಾರೆ, ಇಟ್ಸ್ ನಾಟ್ ಏನೋ ಸ್ಪೆಷಲ್ ಏನಿಲ್ಲ ಅದರಲ್ಲಿ. ಸೊ ಎಲ್ಲ ನಾರ್ಮಲ್. ಹೇಗೆ ಆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೆಂಗೆ ಐಡೆಂಟಿಫೈ ಆಗುತ್ತೆ? ಸೊ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿರ್ತಾನೆ, ತನ್ನದೇ ಆದಂತಹ ಶೈಲಿಯಲ್ಲಿ ವಿವರಣೆಗಳನ್ನ ಕೊಡ್ತಿರ್ತಾನೆ. ಓಕೆ, ಕಾಂಪೀಟ್ ಮಾಡೋ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಇಂಟೆಲೆಕ್ಚುಯಲ್ ಒಂದು ಆಯಾಮಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಿರ್ತಾನೆ. ಆ ಮೂಮೆಂಟ್ ಅಲ್ಲಿ ಓಕೆ ಸಮಥಿಂಗ್ ಸ್ಪೆಷಲ್, ಆ ಒಂದು ವ್ಯಕ್ತಿತ್ವ, ಆ ಒಂದು ಪರ್ಸನಾಲಿಟಿ ನಮಗೆ ಐಡೆಂಟಿಫಿಕೇಶನ್ ಆಗುತ್ತೆ. ಅಂದ್ರೆ ವೈಶಿಷ್ಟ್ಯತೆಯನ್ನು ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಒಂದು ಕ್ವಶನ್ ಅನ್ನ ಕೇಳಿದ್ರೆ ಅಂತಾರೆ, ಇಟ್ ಈಸ್ ನಾರ್ಮಲ್. ಒಬ್ಬ ವ್ಯಕ್ತಿ ಅಥವಾ ಇಬ್ರು ವ್ಯಕ್ತಿಗಳು ಸೊ ಪ್ರತಿಯೊಂದು ಕ್ವಶನ್ಸ್ಗಳಿಗೂ ಸಹ ಆನ್ಸರ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಅಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳೇ ಒಂದು ವೈಶಿಷ್ಟ್ಯತೆ. ಆ ವೈಶಿಷ್ಟ್ಯತೆ ಏನ್ ಮಾಡುತ್ತೆ, ಸೊ ಅದರಲ್ಲಿ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅವರೇಜ್ಗಿಂತ 50% ಸ್ವಲ್ಪ ಜಾಸ್ತಿ ಇರಬಹುದು, 60ಗಿಂತ ಜಾಸ್ತಿ, ಈ ರೀತಿಯಾಗಿ ನಮ್ಮದೇ ಆದಂತಹ ಅದಕ್ಕೆ ಟೆಸ್ಟ್ಗಳು ವ್ಯಕ್ತಿತ್ವನ ಅಸೆಸ್ ಮಾಡುವಂತಹ ಒಂದು ಪರೀಕ್ಷಣೆಗಳು ಹಲವಾರಿದೆ. ಓಕೆ, ಬೇರೆ ಬೇರೆ ಆಯಾಮಗಳ ಮುಖಾಂತರ ನಾವು ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನ ನಾವು ಅಸೆಸ್ ಮಾಡ್ಕೊಳ್ತಾ ಹೋಗ್ತೇವೆ. ಅದ್ರ ಜೊತೆಗೆ ಸಾಮಾನ್ಯವಾಗಿ ನಾವು ಗುರುತಿಸ್ಕೋಬಹುದು ಅನ್ನೋದೇ ಆದ್ರೆ ಸೊ ಈ ರೀತಿಯಾದಂತಹ ಆಯಾಮಗಳನ್ನ ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು ವೈಶಿಷ್ಟ್ಯತೆಯ ಆಧಾರದ ಮೇಲೆ.
ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಆಧಾರದ ಮೇಲೆ, ಹೇಗೆ ಅವನು ವಿಭಿನ್ನವಾಗಿ ಕಾಣಿಸ್ಕೊಳ್ತಾನೆ ಅನ್ನೋದ್ರ ಆಧಾರದ ಮೇಲೆ. ಓಕೆ, ಅದೇ ರೀತಿ ಬಹುಮುಖವಾದದ್ದು ಮಲ್ಟಿ ಡೈರೆಕ್ಷನಲ್, ಮಲ್ಟಿ ಡೈಮೆನ್ಷನಲ್, ಬಹುಮುಖ ಆಯಾಮಗಳನ್ನು ಹೊಂದಿರುತ್ತದೆ. ಓಕೆ, ಸೊ ಒಂದೇ ರೀತಿಯಾದಂಥ ಮಜಲುಗಳನ್ನು ಯಾವುದೇ ವ್ಯಕ್ತಿಯ ಅಂಶಗಳು, ವ್ಯಕ್ತಿತ್ವದ ಅಂಶಗಳನ್ನು ನಾವು ಹೊಂದಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಆಯಾಮಗಳ ಆಧಾರದ ಮೇಲೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ನಿರ್ಧರಿಸಲಿಕ್ಕೆ, ವ್ಯಾಖ್ಯಾನ ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಅನೇಕ ಎಲಿಮೆಂಟ್ಸ್ಗಳು, ಅನೇಕ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಅದಕ್ಕೆ ಕಾರಣವನ್ನು ಮಾಡ್ತಾ ಇರ್ತವೆ. ಸೊ ಒಬ್ಬ ವ್ಯಕ್ತಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹೇಗೆ ಒಬ್ಬ ವ್ಯಕ್ತಿ ಒಂದು ಪರ್ಸನ್ ಇದ್ದ ರೀತಿನಲ್ಲಿ ಇರೋದಿಲ್ಲ. ಓಕೆ, ಸೊ ನೀವು ಸಾಮಾನ್ಯವಾಗಿ ಇಟ್ ಇಸ್ ಯೂನಿವರ್ಸಲ್ ಟ್ರೂತ್. ಓಕೆ, ಒಬ್ಬ ವ್ಯಕ್ತಿ ಇರುವಂಗೆ ಇನ್ನೊಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗುಣದಲ್ಲಿ ಸಾಮ್ಯತೆಗಳನ್ನ ಇತ್ತು ಅಂತಂದ್ರು ಏಕರೂಪದ ಸಾಮ್ಯತೆ ಸಾಧ್ಯವಿಲ್ಲ. ಓಕೆ, ಸೊ ಎಲ್ಲ ಆಂಗಲಿಂದ, ಅಂದ್ರೆ ಶಾರೀರಿಕವಾಗಿ, ಸಂಜ್ಞಾನಾತ್ಮಕವಾಗಿ, ಈವನ್ ಟ್ವಿನ್ಸ್ ಅಲ್ಲೂ ಸಹ, ಓಕೆ, ಟ್ವಿನ್ಸ್ ಅಲ್ಲೂ ಸಹ ಫಿಸಿಕಲಿ ಆಲ್ಮೋಸ್ಟ್ ಆಲ್ ಸಿಮಿಲರ್ ತರ ಅಂತ ಅನ್ಸಿದ್ರು ಸಹ ಅದರಲ್ಲೂ ಸಹ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು. ಸಂಜ್ಞಾನಾತ್ಮಕ ಆಯಾಮಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಎಮೋಷನ್ಸ್, ಫೀಲಿಂಗ್ಸ್, ಎಕ್ಸ್ಪ್ರೆಷನ್ಸ್, ಓಕೆ, ಇನ್ನೊಬ್ಬರ ಮೇಲೆ ವ್ಯಕ್ತಪಡಿಸುವಿಕೆ, ಅದ್ರ ವಿವಿಧ ಅಂಶಗಳಲ್ಲಿ ನಾವು ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಅದಕ್ಕೆ ಈ ಹೆರಿಡಿಟಿ ಅನ್ನೋ ಫ್ಯಾಕ್ಟರ್ಸು, ಎನ್ವಿರಾನ್ಮೆಂಟಲ್ ಅನ್ನೋ ಫ್ಯಾಕ್ಟರ್ಸು, ಪಾಯಿಂಟ್ ಆಫ್ ಮೆಚುರಿಟಿ, ಫ್ಯಾಮಿಲಿ, ಎಥ್ನಿಸಿಟಿ ಮತ್ತು ಸೋಸಿಯೋ ಎಕನಾಮಿಕಲ್ ಸ್ಟೇಟಸ್. ಓಕೆ, ಸೊ ಎಲ್ಲ ಅಂಶಗಳು ಅದರ ಮೇಲೆ ಕೆಲವು ಸಲ ಧನಾತ್ಮಕ, ಕೆಲವು ಸಲ ಋಣಾತ್ಮಕ, ಕೆಲವು ಸಲ ನ್ಯೂಟ್ರಲ್ ರೀತಿಯಾದಂತಹ ಪ್ರಭಾವವನ್ನು ಬೀರೋದು ಕಂಡು ಬರುತ್ತೆ. ಅದ್ರ ಬೇಸ್ ಮೇಲೆ ಒಬ್ಬ ವ್ಯಕ್ತಿ ವಿಭಿನ್ನ ಆಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಬ್ಬ ಪರ್ಸನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅನದರ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಕಾಗ್ನೇಟಿವ್. ಮೆಮೊರಿ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಎಲ್ಲರ ಮೆಮೊರಿ ಒಂದೇ ಲೆವೆಲ್ ಅಲ್ಲಿ ಇರುತ್ತಾ? ಒಂದು ಶಾಲೆ ಅಂತ ತೆಗೆದುಕೊಂಡು, ಒಂದು ತರಗತಿ ಅಂತ ತೆಗೆದುಕೊಂಡ್ರೆ, ಆ ತರಗತಿನಲ್ಲಿ ಸೊ ಎಲ್ರದ್ದು ಇರುತ್ತಾ ಒಂದೇ ತರ? ಸಾಧ್ಯನೇ ಇಲ್ಲ. ಎಲ್ಲರೂ ಒಂದೇ ಹೈಟ್ ಅಲ್ಲಿ ಇರ್ತಾರ? ಸಾಧ್ಯ ಇಲ್ಲ. ಎಲ್ರೂ ಈಗ ಒಂದು ಸ್ಕಿನ್ ಕಲರ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ, ಒಂದೇ ತರ ರೀತಿ, ಒಂದೇ ರೀತಿಯಾಗಿ ಒಂದೇ ವಿಧದ ರೀತಿನಲ್ಲಿ ಇರುತ್ತಾ? ಸಾಧ್ಯನೇ ಇಲ್ಲ. ಓಕೆ, ಸೊ ಒಂದು ಫ್ಯಾಮಿಲಿ ಅಂತ ತೆಗೆದುಕೊಂಡ್ರೆ, ಓಕೆ, ಸೊ ಹೆರಿಡಿಟಿ ಫ್ಯಾಕ್ಟರ್ ಬೇರೆ ಬೇರೆ ಇರುತ್ತೆ. ಹೆರಿಡಿಟಿ ಫ್ಯಾಕ್ಟರ್ ಇಂದ ಒಂದು ಶಾಲೆನಲ್ಲಿ ಬೇರೆ ಬೇರೆ ಹೆರಿಡಿಟಿ ಇಂದ ಬಂದಿರತಕ್ಕಂಥ ವ್ಯಕ್ತಿಗಳು ಇರ್ತವೆ. ಹಂಗಾಗಿ ವ್ಯತ್ಯಾಸಗಳು ಇದಾವೆ ಅಂತ ನಾವು ನೋಡೋದೇ ಆದ್ರೆ, ಒಂದೇ ಫ್ಯಾಮಿಲಿಯನ್ನೇ ತೆಗೆದುಕೊಂಡ್ರೆ ಸೊ ಅವರಲ್ಲಿ ಒಂದೇ ರೀತಿಯಾದಂತಹ ಹೈಟ್ ಇರುತ್ತಾ? ಇಲ್ಲ. ಒಂದೇ ರೀತಿಯಾದಂತಹ ವ್ಯಕ್ತಿತ್ವದ ಗುಣಗಳು ಇರುತ್ತಾ? ಸಾಧ್ಯ ಇಲ್ಲ. ಒಂದೇ ರೀತಿಯಾದಂತಹ ಕಾಗ್ನೇಟಿವ್ ಎಬಿಲಿಟೀಸ್ಗಳು ಇರುತ್ತಾ? ಸ್ಕಿಲ್ಸ್ ಇರುತ್ತಾ? ಆಟಿಟ್ಯೂಡ್ ಇರುತ್ತಾ? ಆಪ್ಟಿಟ್ಯೂಡ್ ಇರುತ್ತಾ? ಸಾಧ್ಯನೇ. ಓಕೆ, ಸೊ ಬಹುಮುಖವಾದುದು, ಇದಕ್ಕೆ ಅನೇಕ ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಷನ್ಗಳನ್ನ ಮಾಡುತ್ತೆ. ಓಕೆ, ಸೊ ಮುಂದೆ ಬರುತ್ತೆ. ಸೊ ಹೇಗೆ ಈ ಬಹುಮುಖವಾದದ್ದು ಅನ್ನೋದು, ಈ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತಕ್ಕಂಥದ್ದು ಹೇಗೆ ಅದು ಉದ್ಭವವಾಗುತ್ತೆ, ಹೇಗೆ ನಮ್ಮಲ್ಲಿ ಗೋಚರಿಸುತ್ತೆ, ಹೇಗೆ ನಮ್ಮನ್ನ ಬೇರೆಯವರು ಯಾವ ಆಯಾಮಗಳ ಜೊತೆಗೆ ನಮ್ಮನ್ನ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಓಕೆ, ಏನೋ ಒಬ್ಬ ಪರ್ಸನ್ ಅಥವಾ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೀಗೆ ಅವನೊಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಓಕೆ, ಹಾರ್ಡ್ ವರ್ಕಿಂಗು, ಓಕೆ, ಅಥವಾ ತುಂಬ ಕಷ್ಟಪಡ್ತಾ ಇರ್ತಾನೆ, ಅದ್ರ ಜೊತೆಗೆ ಸೋಷಿಯಲ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇರ್ತಾನೆ. ಓಕೆ, ಅವ್ನು ಬಿಡಪ್ಪ, ಅವನು ಟಚ್ ಮಾಡೋಕ್ಕಾಗಲ್ಲ, ನಾವು ತುಂಬ ಹಾರ್ಡ್, ಅವ್ನು ಮಾತಾಡ್ಸಂಗೆ ಇಲ್ಲ. ಓಕೆ, ಸೊ ಈ ರೀತಿಯಾದಂತಹ ತನ್ನದೇ ಆದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಚಲನಶೀಲವಾದದ್ದು ಅಂತಂದ್ರೆ, ಸೊ ಅದಕ್ಕೂ ಸಹ ಈ ಈ ಫ್ಯಾಕ್ಟರ್ಸ್ಗಳು ಈ ಹೇಳಿರೋ ರೀತಿಯಾಗಿ ಹೆರಿಡಿಟಿ, ಎನ್ವಿರಾನ್ಮೆಂಟು, ಪಾಯಿಂಟ್ ಆಫ್ ಮೆಚುರಿಟಿ, ಫ್ಯಾಮಿಲಿ, ಎಥ್ನಿಸಿಟಿ, ಸೋಷಿಯಲ್ ಸ್ಟೇಟಸ್ಸು, ಎಕನಾಮಿಕಲ್ ಸ್ಟೇಟಸ್ಸು, ಪೊಲಿಟಿಕಲ್ ಸ್ಟೇಟಸ್ಸು, ನಾವು ಸುತ್ತಮುತ್ತ ಇರ್ತಕ್ಕಂಥ ಒಂದು ಎನ್ವಿರಾನ್ಮೆಂಟು, ಇಂಟರ್ನಲ್ಲು, ಎಕ್ಸ್ಟರ್ನಲ್ಲು, ಈ ರೀತಿಯಾದಂಥ ಎಲ್ಲ ಫ್ಯಾಕ್ಟರ್ಸ್ಗಳು ಅದಕ್ಕೆ ಬರ್ತಕ್ಕಂಥದ್ದು, ಎಲ್ಲ ಫ್ಯಾಕ್ಟರ್ಸ್ಗಳು ಅದಕ್ಕೆ ತನ್ನದೇ ಆದಂಥ ಪ್ರಭಾವ ಬೀರ್ತಾ ಇರುತ್ತೆ. ಅದನ್ನು ನಾವು ಯಾವ ರೀತಿಯಾಗಿ ಗ್ರಹಿಸ್ಕೊಳ್ತೀವಿ, ಯಾವ ರೀತಿಯಾಗಿ ಅದನ್ನು ಅರ್ಥವಿವರಣೆಯನ್ನು ಕೊಡ್ಕೊಳ್ತೀವಿ, ಯಾವುದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅದ್ರ ಬೇಸ್ ಮೇಲೆ ನಮ್ಮ ಈ ಕಾಗ್ನೇಟಿವ್ ಎಬಿಲಿಟೀಸ್ಗಳು, ನಮ್ಮ ಪರ್ಸನಾಲಿಟಿಯ ಅಂಶಗಳು ಚಲನಶೀಲತೆಯನ್ನು ಹೊಂದ್ತಾ ಇರುತ್ತೆ. ಒಂದು ತರಗತಿನಲ್ಲಿ ಒಬ್ಬ ಟೀಚರು ಸೊ ಎಲ್ರಿಗೂ ಒಂದೇ ಬಾರಿ ಓಕೆ ಏಕರೂಪವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ.
ಆದರೆ ಆ ಪಾಠವನ್ನ, ಆ ಒಂದು ತರಗತಿಯ ವಸ್ತು ವಿಷಯವನ್ನ ಗ್ರಹಿಸಿಕೊಳ್ಳುವಂತಹ ವಿದ್ಯಾರ್ಥಿಗಳು ಹಲವಾರು ಇರ್ತಾರೆ. ಅವರು ಒಂದೊಂದು ಆಯಾಮದಲ್ಲಿ ಒಂದೊಂದು ರೀತಿಯಾಗಿ ಗ್ರಹಿಸ್ಕೊಳ್ತಾ ಹೋಗ್ತಾರೆ. ಅವರು ಯಾವ ರೀತಿಯಾಗಿ ಈ ಒಂದು ಕಂಟೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ, ಕೇಳ್ತಾರೆ, ಯಾವುದನ್ನಕ್ಕೆ ಅವರು ಕನೆಕ್ಟ್ ಅನ್ನ ಮಾಡ್ಕೊಳ್ತಾರೆ, ಅದು ಈ ಒಂದು ಕಂಟೆಂಟು ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ. ಈ ಕ್ಲಾಸ್ಗಿಂತ ಇನ್ಯಾವ ಫ್ಯಾಕ್ಟರ್ಸ್ ಅವನಿಗೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಆ ತರಗತಿಯ ಅವಧಿನಲ್ಲಿ. ಫಿಸಿಕಲಿ ಆತ ಇದ್ರೂ ಸಹ ಸೊ ಕಾಗ್ನಿಟಿವ್ ನಲ್ಲಿ ಅವನಲ್ಲಿ ಉಂಟು ಆಗಿರ್ತಕ್ಕಂಥ ಅಥವಾ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಏನೋ ಬೆಳವಣಿಗೆಗಳು ಏನು, ಈ ಎಲ್ಲಾ ಫ್ಯಾಕ್ಟರ್ಸ್ಗಳು ಇಂದ ಓಕೆ ಒಂದು ವ್ಯಕ್ತಿಯ ತರಗತಿಯ ಒಂದು ಪರೀಕ್ಷಣವನ್ನು ಕೊಟ್ಟಾಗ ಕಂಡು ಬರ್ತಕ್ಕಂಥ ಅಂಕಗಳ ಬದಲಾವಣೆಗಳು ಈ ಎಲ್ಲದರ ಆಯಾಮಗಳ ಮೇಲೆ ಬದಲಾವಣೆಗಳನ್ನ ಕಂಡು ಬರ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಒಂದು ವೇರಿಯೇಬಲ್ಸ್ ಅಂತ ನಾವು ತೆಗೆದುಕೊಂಡ್ರೆ ಒಂದೇ ರೀತಿಯಾಗಿ ಇರೋದಿಲ್ಲ, ಅದು ಕಂಟಿನ್ಯೂಸ್, ನಮಗೆ ಗೊತ್ತಾಗೋದಿಲ್ಲ, ಅದು 4ನೇ ಸ್ವರೂಪದ ರೀತಿಯಾಗಿ ಇರುತ್ತದೆ, ಸ್ವರೂಪ ಆ ರೀತಿಯಾಗಿರುತ್ತದೆ, ಆದರೆ ನಿಧಾನಗತಿಯಲ್ಲಿ ತನ್ನದೇ ಆದಂತಹ ಬದಲಾವಣೆಗಳನ್ನ ಹೊಂದುತ್ತಾ ಇರುತ್ತದೆ. ಸ್ಥಿರತೆಗೆ ಸಮರೂಪಕತೆಯನ್ನ ಹೊಂದಿರುತ್ತದೆ, ಆದರೆ ಸ್ಟಾಗ್ನೆಂಟ್ ಆಗಿರೋದಿಲ್ಲ. ಓಕೆ, ಉದಾಹರಣೆಗೆ ಯಾವ್ದಾದ್ರು ಒಂದು ಆಯಾಮಗಳನ್ನ ನಾವು ನೋಡೋದೇ ಆದ್ರೆ ಓಕೆ, ಪಾಯಿಂಟ್ ಆಫ್ ಮೆಚುರಿಟಿಯನ್ನ ನಾವು ನೋಡೋದೇ ಆದ್ರೆ ಪಾಯಿಂಟ್ ಆಫ್ ಮೆಚುರಿಟಿ ಒಂದು ಹಂತದವರೆಗೆ, ಸೊ ಪಾಯಿಂಟ್ ಆಫ್ ಮೆಚುರಿಟಿ ಅದರಲ್ಲಿ ಅಪಕ್ವತೆಯನ್ನ ಹೊಂದಿದ್ರೆ ಪಾಯಿಂಟ್ ಆಫ್ ಮೆಚುರಿಟಿಯ ನಂತರ ಆ ಒಂದು ಎಬಿಲಿಟಿನಲ್ಲಿ ಕಂಡು ಬರ್ತಕ್ಕಂಥ ನಮ್ಮ ಒಂದು ಬದಲಾವಣೆಗಳು, ಸ್ಕಿಲ್ಸು, ಅದಕ್ಕಿರುವಂತಹ ಹಿನ್ನೆಲೆ, ಅನುಭವ, ಈ ಎಲ್ಲ ಅಂಶಗಳು ಸಹ ಬದಲಾವಣೆಗಳನ್ನ ಕಾಣ್ತಾ ಹೋಗ್ತಾ ಹೋಗುತ್ತೆ. ಓಕೆ, ಸೊ ನೋಡೋದಿಕ್ಕೆ ನಾವು ಸ್ಥಿರತೆಯ ರೀತಿಯಾಗಿ ಇರುತ್ತೆ. ಓಕೆ, ಸೊ ಆದ್ರೆ ಅದು ತನ್ನದೇ ಆದಂತ ಗತಿಶೀಲತೆಯನ್ನ ಹೊಂದಿರುತ್ತೆ, ಚಲನಾಶೀಲತೆಯನ್ನ ಹೊಂದಿರುತ್ತೆ. ಸೊ ಇದು ವ್ಯಕ್ತಿತ್ವದ ಸ್ವರೂಪಗಳು. ವ್ಯಕ್ತಿತ್ವದ ಸ್ಥಿರ ಗುಣಗಳು, ಓಕೆ, ಪರ್ಸನಾಲಿಟಿ ಟ್ರೈಟ್ಸ್ ಅಂತಾನೂ ಸಹ ನಾವು ಕರಿತೀವಿ. ಏನು ವ್ಯಕ್ತಿತ್ವದ ಸ್ಥಿರ ಗುಣಗಳು, ವಿಶೇಷಕಗಳು, ಪರ್ಸನಾಲಿಟಿ ಟ್ರೈಟ್ಸ್ ಅಂತಂದ್ರೆ ಏನು, ಇದನ್ನೆಲ್ಲ ನಾವು ನೋಡೋದಾದ್ರೆ ಓಕೆ, ಸೊ ವ್ಯಕ್ತಿಯ ಅಭಿರುಚಿಗಳು ಬೇರೆ ಬೇರೆ ಇರುತ್ತೆ, ಅಥವಾ ಒಂದು ರೀತಿಯಾದಂತಹ ಅಭಿರುಚಿಗಳು ಒಂದು ವರ್ಗದ ಜನ ಹೊಂದಿರ್ತಾರೆ. ಪ್ರಾಮಾಣಿಕತೆ ಒಂದು ವರ್ಗದ ಜನರಲ್ಲಿ, ಅಥವಾ ಒಂದು ಏನೇ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಹೋಗಿರ್ತಾರೆ, ಯಾವ ಎನ್ವಿರಾನ್ಮೆಂಟ್, ಯಾವ ಪರಿಸರದಲ್ಲಿ ಓಕೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಹೋಗ್ತಿರ್ತಾನೆ, ವ್ಯವಹಾರಗಳನ್ನ ಮಾಡ್ತಾ ಹೋಗ್ತಿರ್ತಾನೆ. ಸೊ ಅವುಗಳ ಆಧಾರದ ಮೇಲೆ ಈ ಪ್ರಾಮಾಣಿಕತೆ ಅನ್ನೋದು ಗೋಚರ ಆಗ್ತಾ ಹೋಗುತ್ತೆ. ಸ್ನೇಹಪರತೆ, ಓಕೆ, ನಾನು ಹೇಗೆ ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ, ಇನ್ನೊಬ್ಬರ ಜೊತೆಗೆ ಹೇಗೆ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತೀನಿ. ಓಕೆ, ಸೊ ಎಲ್ಲಿ ನಾವಿರ್ತಕ್ಕಂಥ ಒಂದು ಸ್ಥಳ, ಸೊ ಅದು ವರ್ಕಿಂಗ್ ಕಂಡೀಷನ್ಸ್ ಇರಬಹುದು, ಅಥವಾ ಫ್ಯಾಮಿಲಿ ಇರಬಹುದು, ಅಥವಾ ನಮ್ದೇ ಆದಂಥ ಫ್ರೆಂಡ್ಸ್ ಗ್ರೂಪ್ಸ್ ಇರ್ಬೋದು, ಅಥವಾ ಒಂದು ಸೊಸೈಟಿ ಇರ್ಬೋದು, ನಾವೆಲ್ಲಿ ಇರ್ತೀವಿ, ಹೇಗೆ ನಮ್ಮ ವ್ಯಕ್ತಿತ್ವದ ಅಂಶಗಳು ಅದಕ್ಕೆ ಪೂರಕವಾದಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಸೊ ಅದು ಈ ವ್ಯಕ್ತಿತ್ವದ ಸ್ಥಿರ ಗುಣತೆಗಳನ್ನು ಸಹ ಅಥವಾ ವಿಶೇಷಗಳನ್ನು ಸಹ ಡಿಟರ್ಮಿನ್ ಅಥವಾ ಒಂದು ನಿರ್ಧರಿಸ್ತಾ ಹೋಗುತ್ತೆ. ಅಂತರ್ಮುಖತೆ, ಬಹಿರ್ಮುಖತೆ, ಸೊ ಈ ಮುಂತಾದ ಈ ವ್ಯಕ್ತಿತ್ವದ ಗುಣಗಳನ್ನ ನಾವು ಆಲ್ಮೋಸ್ಟ್ ಆಲ್ ಒಂದು ಗುಣ ವಿಶೇಷಕಗಳು, ವ್ಯಕ್ತಿತ್ವದ ಸ್ಥಿರ ಗುಣಗಳು, ಆ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ನಾವು ಕರಿತೀವಿ. ಓಕೆ, ಅವನ್ ಬಿಡಪ್ಪ, ಅವನು ಇಂಟ್ರೋವರ್ಟ್, ಯಾವಾಗ ಯಾರ ಜೊತೆ ಬೇರೆಯೋದಿಲ್ಲ, ಅವನ್ ಬಿಡಪ್ಪ ಯಾವಾಗಲೂ ಸೋಷಿಯಲೈಸ್ಡ್ ಅವನು. ಓಕೆ, ಸೊ ಒಬ್ಬನೇ ಇದ್ದವನಿಗೆ ಅಭ್ಯಾಸನೇ ಇಲ್ವೇನೋ, ಆ ರೀತಿಯಾಗಿ ಎಲ್ಲೇ ಇದ್ರೂ ಯಾರ ಜೊತೆನಾರು ಅವನು ಅಸೋಸಿಯೇಟ್ ಮಾಡ್ಕೊಂಡ್ಬಿಡ್ತಾನೆ, ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾನೆ, ಅಥವಾ ಅವನು ಒಬ್ಬನೇ ಟ್ರಾವೆಲ್ಲೇ ಮಾಡೋದಿಲ್ಲ, ಯಾರನ್ನಾರು ಒಬ್ರನ್ನ ಅವನ ಜೊತೆಗೆ ಇನ್ನೊಬ್ರ ಜೊತೆಗೆ ಟ್ರಾವೆಲ್ ಅನ್ನ ಮಾಡ್ತಾನೆ. ಓಕೆ, ಈ ರೀತಿಯಾದಂಥ ಅನೇಕ ಅಂಶಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಓಕೆ, ಸೊ ಹೀಗೆ ವ್ಯಕ್ತಿತ್ವದ ಸ್ಥಿರ ಗುಣಗಳು, ವಿಶೇಷಕಗಳು, ಆ ಪರ್ಸನಾಲಿಟಿ ಟ್ರೈಟ್ಸ್ ಹೇಗೆ ವ್ಯಕ್ತಿಯ ವರ್ತನೆಯನ್ನ ನಿರ್ಧರಿಸುತ್ತೆ, ಅದರಲ್ಲಿ ಕಂಡು ಬರ್ತಕ್ಕಂತಹ ಈ ಧನಾತ್ಮಕ ಮತ್ತು ಋಣಾತ್ಮಕ ವಿಶೇಷಕಗಳು ಯಾವ್ಯಾವು, ಇವುಗಳನ್ನ ನಾವು ಮುಂದಿನ ತರಗತಿನಲ್ಲಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ವಿಶೇಷಗಳು ಬರುತ್ತೆ. ಇವತ್ತಿನ ಸಮಯ ಆಗಿದೆ, ಸೊ ಅಲ್ಲಿಗೆ ಧನ್ಯವಾದಗಳು.